ಸರ್ ಆಲ್ಸೋ ಏನಂದ್ರೆ ಒಂದು ಕಂಪ್ಲೀಟ್ ಪ್ಯಾಕೇಜ್ BHSS ಅಂದ್ರೆ ಆ್ಯಂಡ್ ಇಲ್ಲಿನ ಕ್ವಾಡ್ರ್ಯಾಂಗಲ್ ಇರಬಹುದು ಆ್ಯಂಡ್ ಇಲ್ಲಿನ ವೇದಿಕೆ ಇರಬಹುದು, ಸ್ಪೆಷಲಿ ನೀವು ಒಳ್ಳೊಳ್ಳೆ ಪ್ಲೇಸ್ಗಳನ್ನ ಕೊಡಬೇಕು ಅಂತಾನೆ ಡಿಸೈನ್ ಮಾಡಿಸಿದ್ರಿ. ಅಲ್ಲಿನ ಸೌಂಡ್ ಸಿಸ್ಟಮ್ ಇರಬಹುದು, ದ ವೇ ಇಟ್ ವಾಸ್ ಡಿಸೈನ್ಡ್, ಅದ್ರ ಬಗ್ಗೆ ಇಫ್ ಯು ಕ್ಯಾನ್ ಲೆಟ್ ಅಸ್ ನೋ. ನನ್ನ ಮನಸ್ಸಲ್ಲಿ ಇದ್ದಿದ್ದಿಷ್ಟೇ. ಸಪೋಸ್ ಎನಿಬಡಿ ವಾಂಟ್ ಟು ಕಮ್ ಆ್ಯಂಡ್ ಜಸ್ಟ್ ಸಿಟ್ ಇನ್ ದ ಕ್ವಾಡ್ರ್ಯಾಂಗಲ್, ಹಿ ಮಸ್ಟ್ ಬಿ ಎಜುಕೇಟೆಡ್. ಸುಮ್ಮನೆ ಒಂದು ಕ್ವಾಡ್ರ್ಯಾಂಗಲ್ ಕೂತ್ಕೊಂಡು ಕಾಲ ಕಳ್ಕೊಂಡು ಹೋಗೋದಲ್ಲ. ಹಿ ಮಸ್ಟ್ ಗೆಟ್ ಹಿಮ್ಸೆಲ್ಫ್ ಎಜುಕೇಟೆಡ್. ಆ ಕಡೆ ಸೈಂಟಿಸ್ಟ್ ಫೋಟೋಗಳು ಹಾಕಿರುವೆ, ನ್ಯಾಷನಲ್ ಅವಾರ್ಡ್ ಕಡೆಗಳೆಲ್ಲ ಹಾಕಿರವೆ. ಹೀಗೆ ಬೇರೆ ಬೇರೆ ಇದರಲ್ಲಿ ನೀವು ಹೇಳಿದಾಗೆ ನದಿಗಳ ಹೆಸರು ಇಟ್ಟಿರುವೆ. ಬೇಕಾದಷ್ಟು ಒಂದು ಇದರಲ್ಲಿ ಅಫ್ಕೋರ್ಸ್ ಟೀಚರ್ ಯೂಸ್ ಟು ಕೋಆಪ್ರೇಟ್ ಬಿಡಿ, ಎಲ್ಲ ಕೊಡೋರು ಅದನ್ನು ಬರೆದು ಹಾಗೆ ಹಾಕಿ ನಾನು ಮಾಡವೆ. ಆ ಸ್ಟೇಜ್ ಇದೆಯಲ್ರಿ, ಸ್ಟೇಜ್ ಪರ್ಟಿಕ್ಯುಲರ್ಲಿ ಪ್ರಭಾತ್ ಅವರು ಅದನ್ನು ರಚಿಸಿದ್ದದು. ಅವ್ರಿಗೆ ನಾನು ಕಂಪ್ಲೀಟ್ ಕಾಂಟ್ಯಾಕ್ಟ್ ಕೊಟ್ಟಿದ್ದು. ಎಂಥ ಸ್ಟೇಜ್, ಬ್ಯಾಂಗ್ಳೂರ್ ಹೈಸ್ಕೂಲ್ ಸ್ಟೇಜ್ ಎಲ್ಲೂ ಇಲ್ಲ. ಸ್ಟೇಜ್ ಇನ್ ಸೌಂಡ್ ಸಿಸ್ಟಮ್ ಇಲ್ಲ, ಸ್ಟೇಜು ಸೌಂಡ್ ಸಿಸ್ಟಮ್ ಎಲ್ಲೂ ಇಲ್ಲ. ಅವರು ಯಾವ ಥರ ಅವ್ರು ಕೊಟ್ಟಿರ್ತಕ್ಕಂಥದ್ದು, ಎಲ್ಲಿ ನಿಂತ್ಕೊಂಡ್ರು ಅದೇ ಥರ ಸೌಂಡ್ ಕೇಳಬೇಕು, ಎಕೋ ಆಗ್ತಾ ಇತ್ತಿಲ್ಲ. ದಟ್ಸ್ ವೆರಿ ಇಂಪಾರ್ಟೆಂಟ್. ಕ್ವಾಡ್ರ್ಯಾಂಗಲಲ್ಲಿ ಯಾವತ್ತೂ ಎಕೋ ಆಗುತ್ತೆ. ಆ ಸೌಂಡ್ ಸಿಸ್ಟಮ್ ಇದೆಯಲ್ಲ, ನಮ್ಮಲ್ಲಿ ಅದನ್ನೇನು ನಾವು ರೊಟ್ಟೆಂಟ್ಸ್ ಇತ್ತಿಲ್ಲ ಅಥವಾ ಇದೆಲ್ಲ ಆ ಥರ ಸೌಂಡರ್ ಅಬ್ಸಾರ್ಬಿಂಗ್ ಇದು ಯಾವುದು ಹಾಕಿತ್ತೇನೆ ಮೇಡಮ್. ಬಟ್ ಅವರು ಯಾವ ಥರ ಒಂದು ಆ್ಯಂಗಲಲ್ಲಿ ಇದು ಮಾಡೋರು ಅಂದರೆ, ವೆಂಕಟೇಶ್ ಅಂತ ಸ್ಪೆಷಲಿಸ್ಟ್, ವಿ ಯೂಸ್ ಟು ಸ್ಪೆಂಡ್ ಅ ಲಾಟ್ ಬಿಡಿ. ಇನ್ಫ್ಯಾಕ್ಟ್ ಆ ಕಟ್ಟಡ ಕಟ್ಟೋದಕ್ಕೇನೆ ನೀವು ಪ್ರತಿದಿನ ಸ್ಕೂಲ್ ಮುಗಿಸ್ಕೊಂಬಂದು ಇಲ್ಲಿ ಹೊಸ ಕಟ್ಟಡ RV ರೋಡಲ್ಲಿ ನಿಂತು ಇವರ ಪಾರ್ಟ್ ಆಫ್ ಇಟ್ ಎವ್ರಿ ಸಿಂಗಲ್ ಡೇ. ಸರ್, ನಿಮ್ಮ ಮಗುವನ್ನ ಪೋಷಿಸಿದ ಹಾಗೆ ಪೋಷಿಸಿದ್ದೀರಾ. ಕಾರಣ ಇಷ್ಟೇ, ನಾವು ಮೊದಲಿದ್ದ ಒಂದು ಬಿಲ್ಡಿಂಗು ಟಿ ಆರ್ ಶಾಮಣ್ಣ ಅವ್ರು ಕಟ್ಟಿದ್ದು. ಕಾರಣಾಂತರದಿಂದ ಶಂಕರ್ ಮಾಡಿದವರು ಆ ಬಿಲ್ಡಿಂಗನ್ನು ಬಿಡಬೇಕು ಅಂತ ಕೇಸ್ ಹಾಕಿದ್ರು. ನಮಗೆ ಇಲ್ಲ, ತಾಯಿ BHS 12 ಸಂಸ್ಥೆಗಳಿವೆ, ಅದು ಒಂದಕ್ಕೆ ಮಾತ್ರ ಸ್ವಂತ ಬಿಲ್ಡಿಂಗ್ ಇಲ್ಲ, ಇನ್ನು 12ಕ್ಕೂ ಸ್ವಂತ ಬಿಲ್ಡಿಂಗ್ ಇದೆ. ನಮ್ಮ ಮನಸ್ಸಿಗೆ ಎಷ್ಟು ಏನಾಗ್ಬೋದು ಯೋಚನೆ ಮಾಡಿ. ಮೊದಲಿಂದ ಅದು ಯೋಚನೆ ಮಾಡ್ತಾಯಿದ್ದೆ ನೋಡಿ ನಾನು. ನಮ್ಮ ಶಾಲೆಗೆ ನಾನು ಏನು ಮಾಡೋ ಹಾಗಿಲ್ಲ. ನಾನು ಹೆಡ್ ಮಾಸ್ಟರ್ ಅಲ್ಲ, ನಾನು ಸಾಧಾರಣ ಟೀಚರು. ಆದರೂ ಮೊದಲಿಂದ ಒಂಥರ ಇದಿತ್ತು, ನನಗೆ ಚಾನ್ಸ್ ಸಿಕ್ಕಿದಾಗ ನಾನು ಮಾಡಬೇಕು ಅಂತ ಒಂದು ಇತ್ತು. ನಾನು ಹೆಡ್ ಮಾಸ್ಟರ್ ಆದೆ 1995, ಇಫ್ ಐ ಆಮ್ ರೈಟ್. ಐ ಜಸ್ಟ್ ಬಿಕೇಮ್ ದಿ ಹೆಡ್ ಮಾಸ್ಟರ್. ದೆನ್ ಐ ಜಸ್ಟ್ ಥಾಟ್ ಆಫ್ ಓನಿಂಗ್ ಎ ಬಿಲ್ಡಿಂಗ್ ಫಾರ್ ಹೈಸ್ಕೂಲ್. ಫಸ್ಟ್ ಯೋಚನೆ ಮಾಡಿದ್ದು, ಐ ಮಸ್ಟ್ ಓನ್ ಆ ಬಿಲ್ಡಿಂಗ್ ಫಾರ್ ಬ್ಯಾಂಗ್ಳೂರ್ ಹೈಸ್ಕೂಲ್. ಎಲ್ಲಿದೆ ಜಾಗ? ಬೆಂಗಳೂರು ಹೈಸ್ಕೂಲ್ ಕಟ್ಟಕ್ಕೆ ಜಾಗ ಎಲ್ಲಿದೆ? ಕೊನೆಗೆ ನನಗೆ ಅರ್ಥ ಆಗಿದ್ದು, ಅಲ್ಲಿ MS ಲಿಂಗೇಗೌಡ ಅಂತ ನಮ್ಮಲ್ಲಿ ಟ್ರೆಷರ್ ಆಗಿದ್ದರು, ಅವರ ಮಗನಿಂದ ನನಗೆ ಇನ್ಫಾರ್ಮೇಷನ್ ಸಿಕ್ತು. ವಿಜಯ ಕಾಲೇಜನ್ನು ಕಟ್ಟೋದಕ್ಕೆ ಇದೆಯಲ್ಲ, ಅದು ಬ್ಯಾಂಗ್ಳೂರು ಹೈಸ್ಕೂಲ್ಗೆ ಅವ್ರ ತಂದೆ ಕೊಟ್ಟಂಥ ಇದು ಫ್ರೀಯಾಗಿ ಕೊಟ್ಟಿರ್ತಕ್ಕಂಥದ್ದು. ಬ್ಯಾಂಗ್ಳೂರು ಹೈಸ್ಕೂಲ್ ಕಟ್ಟಕ್ಕೆ ಕೊಟ್ಟಿದ್ದು, ಅಲ್ಲಿ ವಿಜಯ ಕಾಲೇಜ್ ಕಟ್ಟಿದ್ದಾರೆ. ಆಗ ನಾನು ಮ್ಯಾನೇಜ್ಮೆಂಟ್ಗೆ ಹೇಳಿದೆ, ಸರ್ ಇದು ನಮಗೆ ಸೇರಬೇಕು ಅಂದರೆ. ಎಲ್ಲಿದೆ ರೆಕಾರ್ಡು? ತೆಗೆಸ್ದೆ. ಸುಬ್ರಾವ್ ಅಂತ ಇದ್ದರು ಸೆಕ್ರೆಟ್ರಿ, ತೆಗೆಸ್ದಾಗ ಸಿಕ್ತು. ಸುಬ್ರಾವು ಬ್ಯಾಂಗ್ಳೂರ್ ಹೈಸ್ಕೂಲ್ ಓಲ್ಡ್ ಸ್ಟೂಡೆಂಟೇ. ಸರ್ ನಿಮ್ಮ ಶಾಲೆಗೆ ಇಲ್ಲ ಸರ್, ಓನ್ ಬಿಲ್ಡಿಂಗ್ ಅದು. ನೋಡಿದಾಗ ಸಿಕ್ತದು. ಆ ರೆಕಾರ್ಡ್ ಮೂಲಕವಾಗಿ ಸಿಕ್ಕಿದಾಗ ಕೊಡಲೇಬೇಕಾಯಿತು. ವಿಜಯ ಕಾಲೇಜ್ ಬೇಕಾದಷ್ಟು. ಸೊ ಐ ಜಸ್ಟ್ ಗಾಟ್ ದಟ್ ಒನ್. ಅಲ್ಲಿ ಎಷ್ಟು ತಗೊಳ್ರಿ ಅಂದರು. ಆಗ ನಿಜವಾಗ್ಲೂ ಆ ಶಾಲೆನ ಕಟ್ಟಬೇಕಾದ್ರೆ ನೀವು ನಮ್ಮ ಸೆಕ್ರೆಟ್ರಿ ಅವರು ನನ್ನನ್ನು ರೂಮಿಗೆ ದಬ್ಬಿಟ್ರು. ಸೆಕ್ರೆಟ್ರಿ ನೋಡ್ರಿ, ಅವ್ರು ಹೇಗೆ ಹೇಳ್ತಾರೋ ಹಾಗೆ ಕಟ್ಬೇಕು ನೀವು ಬಿಲ್ಡಿಂಗು. ಇನ್ನೂ ಎಷ್ಟು ನನಗೆ ಸಂತೋಷ ಆಗಬೇಡ. ಮ್ಯಾನೇಜ್ಮೆಂಟ್ ಕಟ್ಟೋದಕ್ಕೂ ನನಗೆ ಅದನ್ನು ಫ್ರೀಯಾಗಿ ಬಿಟ್ಬಿಟ್ಟಾಗ ನಾನು ಅವ್ರ ಜೊತೆ ಕೂತ್ಕೊಂಡು ಏನು ಹೇಗಿರಬೇಕು ಕ್ಲಾಸ್ ರೂಮ್, ನೀವು ಆ ಕ್ಲಾಸ್ ರೂಮ್ ನೋಡಿದ್ದೀರಾ ನೀವೆಲ್ಲ? ಅಂಥ ದೊಡ್ಡ ಕ್ಲಾಸ್ ರೂಮ್ ಎಲ್ಲೂ ಇಲ್ಲ ನೋಡಿ. ಹೇಳ್ತೀನಿ, ಬ್ಯಾಂಗ್ಳೂರ್ ಹೈಸ್ಕೂಲ್ ಬಾಗಿಲು ಅಗಲ ಇದೆಯಲ್ಲ, ಎಷ್ಟಿದೆ ಗೊತ್ತಾ? ಬ್ಯಾಂಗ್ಳೂರ್ ಹೈಸ್ಕೂಲ್ದು ಬಾಗಿಲುಗಳು ನೋಡಿ, ನನ್ನ ಕೈ ಏನು ಅಗಲ ಇದೆಯಲ್ಲ, ಇಷ್ಟಿದೆ. ಬ್ಯಾಂಗ್ಳೂರ್ ಹೈಸ್ಕೂಲ್ ಬೋರ್ಡ್ಗಳು ಎಲ್ಲೂ ಇಲ್ಲ, ಬ್ಲ್ಯಾಕ್ ಬೋರ್ಡ್ಗಳು. ನಾನು ಸ್ಟೇಜ್ ಮೇಲೆ ನಿಂತ್ಕೊಂಡು ಹೀಗೆ ಎತ್ತೋದು, ಮೇಲೆ ಕೆಳಗಡೆ ಹಿಂಗೆ ಎಳೆಯೋದು, ಅಷ್ಟು ದೊಡ್ಡ ಬೋರ್ಡ್ಗಳು.
ಯಾವ ಶಾಲೆಯಲ್ಲೂ ಇಲ್ಲ. ಒಂದೊಂದು ಕ್ಲಾಸ್ ರೂಮಲ್ಲೂ ನಾನು ಹಾಕಿದ್ದು ಐ ಥಿಂಕ್ 6 ಫ್ಯಾನ್ ಇತ್ತು ಅಂತ ಕಾಣುತ್ತೆ ನಿಮ್ಮ ಕ್ಲಾಸ್ ರೂಮಲ್ಲಿ. 12 ಟ್ಯೂಬ್ ಲೈಟ್ ಇತ್ತು. 6 ಇದಿದೆ, 12 ಟ್ಯೂಬ್ ಲೈಟ್ ಇತ್ತು ಹಾಕಿದಾಗ. ನೀವಿದ್ದಾಗ ಬಂದಿದ್ದು ಇತ್ತು ಅದು ಇತ್ತು. ಎಂಥ ಒಳ್ಳೆ ಕ್ಲಾಸ್ ರೂಮ್ಗಳು, ಎಷ್ಟು ದೊಡ್ಡ ಕ್ಲಾಸ್ ರೂಮ್ಗಳಲ್ವಾ. ಹೌದು ಸರ್. 100 ಜನ ಬೇಕಲ್ಲ. ಎಕ್ಸಾಕ್ಟ್ಲಿ 100 ಜನರ 100 ಜನ ಆರಾಮಾಗಿ ಕೂತ್ಕೊಳ್ಳೋರಿ. 100+ ಹೌದು, ಆರಾಮಾಗಿ ಕೂತ್ಕೊಳ್ತಿದ್ವಿ. ಆರಾಮಾಗಿ ಕೂತ್ಕೊಳ್ತಿದ್ವಿ. ಯಾರು ಒಬ್ಬರ ಮೇಲೆ ಒಬ್ರು ಕೂತ್ಕೊಂಡ್ರ ಇಲ್ವಲ್ಲ. ಇಲ್ಲ, ಎಸ್. ಅಂತ ಒಂದು 3 ರೋ ಇರೋದು. 3 ರೋ, 3 3 ರೋಸ್. ಎಷ್ಟು ಅಗಲದ ಕ್ಲಾಸ್ ರೂಮ್. ಹೌದು. ಎಂಥ ದೊಡ್ಡ ಕ್ಲಾಸ್ ರೂಮ್ಗಳು. ಅದಕ್ಕೆ ಬೆಳಗ್ಗೆ ಹೊತ್ತು ಹೆಡ್ ಮಾಸ್ಟರ್ ಕೆಲಸ, ಮೇಸ್ಟ್ರಿ ಕೆಲಸ ಮಾಡವೆ, ಮಧ್ಯಾಹ್ನದ್ದು ಮೇಸ್ಟ್ರಿ ಕೆಲಸ ಮಾಡವೆ. ಅಲ್ಲಿ ಹೋಗಿ ನೋಡ್ಕೊಳ್ತಕ್ಕಂಥದ್ದು ಯಾವ ರೀತಿ ಇರಬೇಕು. ಹಾಗೆ ಬ್ಯಾಂಗ್ಳೂರ್ ಹೈಸ್ಕೂಲ್ಗೆ ನಾನೇ ದುಡ್ಡು ಹಾಕ್ತಿದ್ರು, ನಾನೇ ಯಜಮಾನ ಅಲ್ದಿದ್ರು ಸಹ ಯಜಮಾನ ರೀತಿಯಲ್ಲಿ ನಾನು ಅದನ್ನು ಕಟ್ಟಿಸ್ತೆ. ಐ ಮಸ್ಟ್ ಬಿ ಗ್ರೇಟ್ಫುಲ್ ಟು ಬ್ಯಾಂಗ್ಳೂರ್ ಹೈಸ್ಕೂಲ್, ನೋ ಡೌಟ್ ಮ್ಯಾನೇಜ್ಮೆಂಟ್, ಬಟ್ ಎಟ್ ಸೇಮ್ ಟೈಮ್ ಐ ಜಸ್ಟ್ ಟೇಕನ್ ಕೇರ್ ಆಫ್ ದ ಬಿಲ್ಡಿಂಗ್ ಕಂಪ್ಲೀಟ್ಲಿ. ಏನೋ ಸ್ವಂತ ಮನೆ ಅದೊಂದು ನಮಗೆ ಸ್ವಂತ ಮನೆಯೂ ಇತ್ತಿಲ್ಲ ಬಿಡಿ. ಹಾಗೆ ನಾವು ಅದನ್ನು ಕಟ್ಟಿಸ್ತೇವೆ. ಅದನ್ನು ಈಗ ಇದೇ ಬ್ಯಾಂಗ್ಳೂರ್ ಹೈಸ್ಕೂಲ್ನ ನಿಮ್ಮ ಮತ್ತೊಬ್ಬ ಶಿಷ್ಯನಿಂದ ಒಂದು ವಾಯ್ಸ್ ನೋಟ್ ಕೇಳ್ಬಿಡೋಣ ಸರ್. BVN ಸರ್ಗೆ ಮೂರ್ತಿ ಮಾಡುವ ನಮಸ್ಕಾರಗಳು. ಸೌಜನ್ಯ ಅವರು BVN ಸರ್ನ ಇಂಟರ್ವ್ಯೂ ಮಾಡ್ತಾ ಇರೋದು ಬಹಳ ಸಂತೋಷದ ವಿಷಯ. ಯಾಕಂದ್ರೆ ಇತ್ತೀಚಿನ ಜನರೇಷನ್ಗೆ BVN ಸರ್ ಯಾರು, BVN ಸರ್ ಏನು ಅಂತ ಗೊತ್ತಿಲ್ಲ. ಸೊ ನಿಮ್ಮ ಈ ಒಂದು ಕಾರ್ಯಕ್ರಮದ ಮೂಲಕ ಅವ್ರದ ಪರಿಚಯ ಆಗ್ಬೇಕು ಅವ್ರಿಗೆ. ಯಾಕೆ ಗೊತ್ತಾ, ಇವರು ಮಾಡಿರೋಂತ ಕಾಂಟ್ರಿಬ್ಯೂಷನ್ ಇಂಡಿಯನ್ ಸೊಸೈಟಿಗೆ ಅದನ್ನ ಮೆಜರೇ ಮಾಡಕ್ಕಾಗಲ್ಲ ನೀವು. ಯಾಕಂದ್ರೆ more than 5 to 6 ಡೆಕೇಡ್ಸ್ ಇವರು ಪಾಠ ಮಾಡಿರೋದು ನಮ್ಮ ಬೆಂಗಳೂರು ಹೈಸ್ಕೂಲ್ ಅಲ್ಲಿ. ಆಮೇಲೆ ಇವ್ರ ಹತ್ರ ಪಾಠ ಹೇಳಿಸ್ಕೊಂಡು ಇವತ್ತು ನಮ್ಮ ಇಂಡಿಯಾಲ್ ಮಾತ್ರ ಅಲ್ಲ, ಜಗತ್ತಲ್ಲಿ ಸೂಪರ್ ಆಗಿ ಜೀವನ ಮಾಡ್ತಾ ಇರೋದು. ಆಮೇಲೆ ನಮ್ಮ ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋಂತ ಎಷ್ಟೊಂದು ವಿದ್ಯಾರ್ಥಿಗಳು ಇವರ ಕಾಂಟ್ರಿಬ್ಯೂಷನ್ ಅಂತಾನೆ ಹೇಳ್ಬೇಕು. ಪ್ರತ್ಯಕ್ಷವಾಗಿ ಆಗ್ಲಿ ಪರೋಕ್ಷವಾಗಿ ಆಗ್ಲಿ ಇವರ ಒಂದು ಕಾಂಟ್ರಿಬ್ಯೂಷನ್ ನ ಯಾರು ಮೆಜರೇ ಮಾಡಕ್ಕಾಗಲ್ಲ. ಆಮೇಲೆ ಇಡೀ ಜಗತ್ತು ಗೊತ್ತಿರೋಂಗೆ ಇವರು ನ್ಯಾಷನಲ್ ಅವಾರ್ಡ್ ವಿನ್ನರ್. ನಮ್ಮ ಎಕ್ಸ್ ಪ್ರೆಸಿಡೆಂಟ್ ಆದಂತಹ APJ ಅಬ್ದುಲ್ ಕಲಾಂ ಹತ್ರ ಆ ಒಂದು ಅವಾರ್ಡ್ ನ ತಗೊಂಡಿರೋದು. ನೋಡಿ, ಇವಾಗ ನಾನು ಕ್ರಿಕೆಟರ್ ಆದ್ರಿಂದ ಕ್ರಿಕೆಟ್ ಅಲ್ಲಿ ಯಾವ ತರ ಸಚಿನ್ ತೆಂಡೂಲ್ಕರ್ ನ ಗಾಡ್ ಆಫ್ ಕ್ರಿಕೆಟ್ ಅಂತ ಕರೀತಾರಲ್ಲ, ನನಗೆ BVN ಸರ್ ಗಾಡ್ ಆಫ್ ಟೀಚಿಂಗ್. ಸೊ ಅವ್ರಿಗೆ ದೇವ್ರು ಇದೇ ತರ ಆಯುರ ಆರೋಗ್ಯ ಐಶ್ವರ್ಯ ಕೊಡ್ಲಿ, ಇನ್ನಷ್ಟು ಮಕ್ಕಳಿಗೆ ಇವರು ಸಹಾಯ ಮಾಡ್ಲಿ, ಒಳ್ಳೆ ವಿದ್ಯಾಭ್ಯಾಸ ಮಾಡಿಸ್ಲಿ ಅಂತ ಹಾರೈಸ್ತಾ ಇರೋದು. ದ ಸೇಮ್ ಟೈಮ್ ನನ್ನ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾರೆ. ಆಮೇಲೆ ನನ್ನ ವೈಯಕ್ತಿಕ ಕ್ರಿಕೆಟಿಂಗ್ ಕರಿಯರ್ ಅಲ್ಲಿ ಇವರು ಏನ್ ಹೇಳ್ತೀರಾ ಅದ್ಭುತವಾದ ಒಂದು ಪಾತ್ರನ ವಹಿಸಿದ್ದಾರೆ. ಯಾಕೆ ಗೊತ್ತಾ, ನಾನು BHS ಅಲ್ಲಿ 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನನಗೆ ಸ್ಟೇಟ್ ಅಂಡರ್ 15 ಸೆಲೆಕ್ಷನ್ ಇದೆ ಅಂತಾನೆ ಗೊತ್ತಿಲ್ಲ. BVN ಸರ್ರೇನೆ ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ನನಗೆ ಸೆಲೆಕ್ಷನ್ ಗೆ ಕಳಿಸಿದ್ದು KSA ಗೆ. ಅಲ್ಲಿಂದ ನನಗೆ ಈ ತರ ಸ್ಟೇಟ್ಗೂ ಆಡಬಹುದು ಅಂತ ಗೊತ್ತಾಗಿದ್ದು. ಅದಕ್ಕೆ ಮುಂಚೆ ನಂಗೆ ಇದ್ರ ಬಗ್ಗೆ ಐಡಿಯಾನು ಇರಲಿಲ್ಲ. ಹಾಗಾಗಿ ಇವತ್ತು ಶ್ರೀನಿವಾಸ್ ಮೂರ್ತಿ ಏನೋ ಒಂಚೂರು ಕ್ರಿಕೆಟಿಂಗ್ ಫೀಲ್ಡ್ ಅಲ್ಲಿ ರೆಕಗ್ನೈಸ್ ಮಾಡ್ತಾರೆ ಜನ ಅಂದ್ರೆ ಅದಕ್ಕೆ ಮೂಲ ಕಾರಣ BVN ಸರ್. ಸೊ ಹಾಗಾಗಿ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್ ಹೇಳ್ತಾ ಇದೀನಿ ಸರ್. ಧನ್ಯವಾದಗಳು. ನಗ್ನಗ್ತಾ ಇರಿ, ನಿಮ್ಮ ಜಾನಿ. ನೀವು ಎವ್ರಿ ವೆಡ್ನೆಸ್ಡೇಸ್ ನಮಗೇನು ಕರೆಸ್ತಾ ಇದ್ರಿ ಗೆಸ್ಟ್ಸು, ಇಟ್ ಯೂಸ್ ಟು ಬಿ ಸೋ ಮೋಟಿವೇಟಿಂಗ್. ಅಫ್ಕೋರ್ಸ್ ಅವತ್ತಿನ ದಿನಕ್ಕೆ ನಮ್ಗೆ ಅಷ್ಟು ಅವ್ರು ಎಂಥ ದೊಡ್ಡ ವ್ಯಕ್ತಿತ್ವ ಅಂತ ಗೊತ್ತಾಗದೇ ಇದ್ರು, ಇವತ್ತು ವೆನ್ ವಿ ಲುಕ್ ಬ್ಯಾಕ್ ಅಲ್ವಾ, ವಾಹ್ ಎಂತೆಂಥವ್ರನ್ನ ಕರೆಸೋರು. ಅಂದ್ರೆ ಆನ್ಯಲ್ ಡೇಗಲ್ಲ ಸರ್, ಪ್ರತಿ ಬುಧವಾರ ಕರೆಸ್ತಾ ಇದ್ರಿ ನೀವು. ಒಂದು ಕೆಲ ಹೆಸರುಗಳನ್ನ ಮಾತ್ರ ನಾನು ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಟು ನೇಮ್ ಅ ಫ್ಯೂ, ನಿಟ್ಟೂರ್ ಶ್ರೀನಿವಾಸ ರಾವ್ ಅವರು, ಕವಿ ವ್ಯಾಸರಾವ್ ಅವರು, ಹೌದು ಸರ್, ಮತ್ತೆ ವಿದ್ಯಾಭೂಷಣ ಸ್ವಾಮೀಜಿ ಅವರಿರಬಹುದು, ಪ್ರೊಫೆಸರ್ LA ಶೇಷಗಿರಿ ರಾಯರಿರಬಹುದು, ಎಸ್ ಸರ್, ಪ್ರೊಫೆಸರ್ ನಿಸಾರ್ ಅಹಮದ್ ಅವರಿರಬಹುದು, TN ಸೀತಾರಾಮ್ ಅವರು, ಕರ್ನಲ್ ಸುಬ್ರಾವ್ ಅವರು, ಸೈಯದ್ ಕಿರ್ಮಾನಿ ಅವರು, AS ಮೂರ್ತಿ, ಶಿವಮೊಗ್ಗ ಸುಬ್ಬಣ್ಣ. ಪ್ರತಿ ಬುಧವಾರ ಇಂಥ ಒಬ್ಬೊಬ್ಬ ದಿಗ್ಗಜ ಅತಿಥಿಯನ್ನ ಕರೆಸ್ತಾ ಇದ್ರಿ. ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡೋದು. ಅಫ್ಕೋರ್ಸ್ ಅವತ್ತಿಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಸರ್, ಆನೆಸ್ಟ್ಲಿ ಸ್ಪೀಕಿಂಗ್. ಅಂದ್ರೆ ವೆಡ್ನೆಸ್ಡೇ ಅಂದ್ರೆ ಅಪ್ಪ ಇವತ್ತು ಕ್ಲಾಸ್ ಇರಲ್ಲ, ಆರಾಮಾಗಿ ಇಲ್ಲಿ ಕೂತ್ಕೋಬಹುದು, ಗೆಸ್ಟ್ಸ್ ಎಲ್ಲ ಬರ್ತಾರೆ, ಮಾತಾಡ್ತಾರೆ, ಆಮೇಲೆ ಮನೆಗೆ ಹೋಗ್ಬೋದು ಅನ್ನೋದಿತ್ತು ಮೈಂಡಲ್ಲಿ. ಬಟ್ ಇವತ್ತು ವೆನ್ ವಿ ಲುಕ್ ಬ್ಯಾಕ್, ತುಂಬಾ ಬ್ಯೂಟಿಫುಲ್ ವೇನಲ್ಲಿ ಈ ಎಲ್ಲವೂ ನಮ್ಮನ್ನ ಶೇಪ್ ಮಾಡಿದೆ. ಐ ಥಿಂಕ್ ನೌ ಯು ಅಂಡರ್ಸ್ಟುಡ್ ವಾಟ್ ಎ ಸ್ಕೂಲ್ ಈಸ್. ಕರೆಕ್ಟ್. ಸ್ಕೂಲ್ ಅಂದರೆ ಬರೀ ಒಂದು ಚೌಕಟ್ಟ ಇರ್ತಕ್ಕಂಥ ಒಂದು ಆವರಣ ಅಂತ ತಿಳ್ಕೊಬೇಡಿ. ಏನೇನಿರ್ಬೇಕ್ರಿ, ಶಾಲೆಯಿಂದ ಆಚೆಗೆ ಹೋಗ್ತಕ್ಕಂಥ ವಿದ್ಯಾರ್ಥಿ ಹೇಗಿರಬೇಕಲ್ವ, ಶಿಸ್ತಿನ ಸಿಪಾಯಿ ಆಗಬೇಕು, ಈ ಮತ್ತು ವಿಜ್ಞಾನಿ ಆಗಿರಬೇಕು ಅಲ್ವಾ, ವಿಜ್ಞಾನ ಆಸಕ್ತಿ ಆಗಿ ನಾವು ವಿಜ್ಞಾನಿ ಆಗಬೇಕು ಅಂತ ಹೋಗಬೇಕು, ಒಳ್ಳೆ ಸ್ಪೋರ್ಟ್ಸ್ಮನ್ ಆಗಬೇಕು ಅಂತ ಇರಬೇಕು. ಜಸ್ಟ್ ಇಮ್ಯಾಜಿನ್, ಒಂದು ಶಾಲೆಯಲ್ಲಿ ಎಲ್ಲರೂ ಇರ್ತಾರೆ ರೀ,
Everyone will be there. A good sportsman is there. A good scientist is there. A good doctor is there. A good engineer is there. And this is the particular platform which actually prepares the mind of the students to see that they achieve that particular goal. ಅದಕ್ಕೆ ಶಾಲೆಗಳು ಸಹಾಯ ಮಾಡಬೇಕು. ಭಾಳ ಇಂಪಾರ್ಟೆಂಟು. ಹಿಯರ್ ದ ರೋಲ್ ಆಫ್ ಎ ಟೀಚರ್ ಇಸ್ ವೆರಿ ಇಂಪಾರ್ಟೆಂಟ್. ದ ಟೀಚರ್ ಇಸ್ ನಾಟ್ ಸಿಂಪ್ಲಿ ಅ ಪರ್ಸನ್, ಸಿಂಪ್ಲಿ ಅನ್ ಆರ್ಡಿನರಿ ಪರ್ಸನ್. ಓ ಮೈ ಗಾಡ್, ಏನ್ರಿ ಅವ್ನು ನಿಂತ್ಕೊಂತು ಅಂತ ಹೇಳಿದ್ರೆ ಒಂದು ಜನ್ರೇಷನ್ ನೋಡ್ತಾನಲ್ಲ. ಐಮ್ ರೈಟ್? ಜಸ್ಟ್ ಅಂಡರ್ಸ್ಟ್ಯಾಂಡ್. ಅಲ್ಲ, ಶ್ರೀನಿವಾಸ ಮೂರ್ತಿ ಸರ್ ಚೆನ್ನಾಗಿ ಹೇಳ್ತಾರಲ್ಲ, ಬೆಂಗಳೂರಲ್ಲಿ ನಿಂತ್ಕೊಂಡು, ಯಾಕೆ ಪ್ರಪಂಚದಲ್ಲಿ ಎಲ್ಲೇ ನಿಂತ್ಕೊಂಡು ಒಂದು ಕಲ್ಲು ಹೊಡೆದ್ರೆ ಹೈ ಚಾನ್ಸಸ್ ಆಫ್ ಅದು ಹಿಟ್ಟಿಂಗ್ ಅ BVN ಸರ್ ಸ್ಟೂಡೆಂಟ್ ಇಸ್ ವೆರಿ ಕಾಮನ್ ಅಂತ. ಯಾ 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 ದಟ್ ಇಸ್ ದೇರ್. ಸರ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಈ ಕ್ರಿಕೆಟಿಂಗ್ ವಿಷಯ ಮಾತಾಡ್ತಾ ಇದನ್ನ ಮಾತಾಡಿಲ್ಲ ಅಂದ್ರೆ ಇನ್ಕಂಪ್ಲೀಟ್ ಅನ್ನಿಸ್ಬಿಡುತ್ತೆ. ಯಾಕಂದ್ರೆ KSCA-ನಲ್ಲಿ ನೀವು ಹೇಳ್ದಾಗೆ 3 ದಶಕಕ್ಕೂ ಮೀರಿದ ಒಡನಾಟ ನಿಮ್ದು. ಯಾರು ಇಲ್ಲ ರೀ. ಹೌದು. ಇವನ್ ನೌ ಐ ಟೆಲ್ ಯು, ಯಾರು ಹೇಳಿ ಹೈಯೆಸ್ಟ್ ನಾನೇನೆ 38 years old. ಆದರೆ ಯಾರು ಸರ್ವ್ ಮಾಡಿಲ್ಲ. ಚಿನ್ನಸ್ವಾಮಿ ಸರ್ ಜೊತೆ ನಿಮಗಿದ್ದಂಥ ಒಡನಾಟ, ಐ ಥಿಂಕ್ ಯು ಶುಡ್ ಟಾಕ್ ಅಬೌಟ್ ಇಟ್. ಯಾಕಂದ್ರೆ ಆ ಸ್ಟೇಡಿಯಂ ನಿರ್ಮಾಣ ಆದಂಥ ದಿನದಲ್ಲೂ ನೀವು ಅದನ್ನ ನೋಡಿದ್ದೀರಾ, ಯು ಹ್ಯಾವ್ ವಿಟ್ನೆಸ್ಡ್ ಅದನ್ನ. ಹೌದು ಹೌದು. ಅವರು ಆ ಸೈಟನ್ನು ಪಡೆಯೋದಕ್ಕೆ ಕಾರಣ ಅವರು ಹೌದು, ತಿಮ್ಮಪ್ಪಯ್ಯನವರು ಹೌದು, ತಿಮ್ಮಪ್ಪಯ್ಯ ಅವರಿಬ್ಬರು ಹೌದು. ಆದರೆ ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನಲ್ಲಿ ಅವರಿಗೆ ಪ್ರತಿ ದಿವಸನೂ ಬಂದು ಇನ್ಸ್ಪೆಕ್ಟ್ ಮಾಡೋರು ಯಾರು, ಚಿನ್ನಸ್ವಾಮಿ. ಅಲ್ಲಿ ನಿಂತ್ಕೊಂಡು ಪ್ರತಿಯೊಂದು ಪಾಯಿಂಟನ್ನು ಅಟೆಂಡ್ ಮಾಡೋರು ಅವರು. He took a lot of interest. If at all, today we have got ಕರ್ನಾಟಕ ಪೀಪಲ್ 4 ಜನ ಅವರು, AS ಪ್ರಸನ್ನ ಆಗಲಿ, VS ಚಂದ್ರಶೇಖರ್ ಆಗಲಿ, ಅವರೆಲ್ಲ ಮುಂದೆ ಬರಬೇಕು ಅಂತ ಕಾರಣ ಏನು ಅಂತ ಹೇಳಿದ್ರೆ, ಇದು ಓನ್ಲಿ ಆನ್ ಅಕೌಂಟ್ ಆಫ್ ಚಿನ್ನಸ್ವಾಮಿ. ಚಿನ್ನಸ್ವಾಮಿಯಿಂದೇ ಬಂದಿತ್ತು. ಅಂಥ ಒಂದು ಒಳ್ಳೆಯ ಹೆಸರು ಮಾಡಿದ್ದರು. ಅವ್ರು ಹೇಳಿ ಭಾಳ ಚೆನ್ನಾಗಿ ಮಾತಾಡೋರು ಬಿಡಿ. ಅವ್ರಿಗೂ ನಮಗೊಂದು ಸ್ನೇಹ ಭಾಳ ಚೆನ್ನಾಗಿತ್ತು. ಅವರು ನಾಗರಾಜ್, ಇವತ್ತು ಮಕ್ಕಳು ಆಡ್ತಾ ಇದ್ದಾರಲ್ಲ, ದಟ್ ಈಸ್ ರಿಯಲ್ ಕ್ರಿಕೆಟ್. ಇವ್ರುಗಳೆಲ್ಲ ಬಿಡ್ರಿ, ಇವ್ರು AS ಪ್ರಸನ್ನ ಚಂದ್ರಶೇಖರ್ ಆದಮೇಲೆ ಬರೀ ದುಡ್ಡುಗಾಡ್ತಾರೆ ಬಿಡ್ರಿ. ಭಾಳ ಚೆನ್ನಾಗಿ ಮಾತಾಡೋರು, ಭಾಳ ಚೆನ್ನಾಗಿ ಮಾತಾಡೋರು, ವಂಡರ್ಫುಲ್. ಅವರಿಂದಲೇ ನಾವು ಇನ್ಫ್ಯಾಕ್ಟ್ ಐ ಟೆಲ್ ಯು, ಹಿ ಈಸ್ ದಿ ಮೇಕರ್ ಆಫ್ KSC ಅಂತ ನಾವು ಹೇಳ್ಬೋದು. ದಟ್ ಈಸ್ ಅದರ್ ಪರ್ಸನ್ ಈಸ್ ಆಫ್ ಕೋರ್ಸ್ ಗ್ರೇಟ್ ಪರ್ಸನ್ ಈಸ್ ತಿಮ್ಮಪ್ಪಯ್ಯ. ಆಲ್ಸೋ ಈ ಜಸ್ಟ್ ಹಿ ಹ್ಯಾಸ್ ಗಾಟ್ ಇಸ್ ಓನ್ ರೋಲ್. ಅಂಡ್ ನಿಮ್ಮ ಕ್ರಿಕೆಟ್ ಲವ್ ಇವತ್ತಿಗೂ ಇಟ್ಸ್ ಕಂಟಿನ್ಯೂಡ್. ಇವತ್ತು Yes, I got my own team, Malaysian Sports Club. Even today I got my own team. My brother B. Venkatesh is looking after that team. Namali. That is there. Namali there. He is looking after that team also. Even today, ನನಗೆ ಸ್ವಲ್ಪ ಕಾಲ್ ಟ್ರಬಲ್ ಬಂದಿದ್ದರಿಂದ ಇಲ್ದಾರೆ. Even today I just say with bowl. Even today I would like to play bowl. ಸರ್, ಏನಂದ್ರೆ ನಮ್ಮ ಹಿರಿಯರು ಹೇಳೋರು, ನಮ್ಮ ಕಾಲದಲ್ಲಪ್ಪ ಇದ್ರು ಗುರುಗಳು ಅಂದ್ರೆ ಅವರು ಅಂತ. ಅಫ್ಕೋರ್ಸ್ ನೀವು ಅದನ್ನ ಹೇಳ್ತೀರಾ, ನಿಮ್ಮ ಗುರುಗಳನ್ನ ನೆನೆಸ್ಕೊಂಡು ಮಾತಾಡಿದ್ರಿ. ನಮಗೆ ಕೂಡ ಮಾತಾಡೋದಕ್ಕೆ ನಮಗಿದ್ರಪ್ಪ ಒಳ್ಳೊಳ್ಳೆ ಗುರುಗಳು ಅಂತ. ಇದು ಫ್ಯೂಚರ್ ಜನ್ರೇಷನ್ಗೆ ಕಂಟಿನ್ಯೂ ಆಗಬೇಕು. ಅಂದ್ರೆ ನಮ್ಮ ಮಕ್ಕಳು ಕೂಡ ಹೇಳಬೇಕು, ನಮಗಿದ್ದವರಪ್ಪ ಟೀಚರ್ಸ್ ಅಂತ. ಆ ನಿಟ್ಟಿನಲ್ಲಿ ಸ್ಟೂಡೆಂಟ್ಸ್ಗೆ, ಪೇರೆಂಟ್ಸ್ಗೆ ಆ್ಯಂಡ್ ಟೀಚರ್ಸ್ಗೆ ವಾಟ್ ಈಸ್ ಯೋರ್ ಮೆಸೇಜ್ ಸರ್? ಭಾಳ ಒಳ್ಳೆ ಕ್ವಶನ್ ಕೇಳಿದೆ, ಉತ್ತಮವಾದ ಕ್ವಶನ್. ಫಸ್ಟ್ ನಾನು ಟೀಚರ್ಸನ್ನು ತೆಗೆದುಕೊಳ್ತೀನಿ. ದೇ ಆರ್ ದಿ ಸಬ್ಸ್ಟಿಟ್ಯೂಟ್ ಪೇರೆಂಟ್ಸ್. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ಒನ್. ಐ ರಿಪೀಟ್, ದೇ ಆರ್ ದ ಸಬ್ಸ್ಟಿಟ್ಯೂಟ್ ಪೇರೆಂಟ್ಸ್. ಪರ್ಟಿಕ್ಯುಲರ್ ಪ್ರೈಮರಿ ಶಾಲೆಯಲ್ಲಿ ನೋಡಿ, ಪ್ರೈಮರಿ ಶಾಲೆಯಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಬರೀ ಮೇಡಮ್ಗಳೇ. ಯಾಕೆ ಹೇಳಿ? ತಾಯಿಯ ತೆಕ್ಕೆಯಿಂದ ಮಕ್ಕಳನ್ನ ಕರ್ಕೊಂಬಂದು ಅಲ್ಲಿಗೆ ಹಾಕ್ತಾರೆ. ಆ ಮಕ್ಕಳು ಅಳೋದೇನು ನೀವು ನೋಡಿ, ಯೋಚನೆ ಮಾಡಿ. ನೀವು ಪ್ರೈಮರಿ ಶಾಲೆಗೆ ಸೇರಿದಾಗ ಆ ಮಕ್ಕಳು ಅಳೋದು. ಅಲ್ಲಿ ಶಿ ಮಸ್ಟ್ ಬಿ ಎ ಮದರ್, ಶಿ ಮಸ್ಟ್ ಆ್ಯಕ್ಟ್ ಎಸ್ ಎ ಮದರ್ ಅಲ್ವಾ? ಕರೆಕ್ಟ್. ಇದನ್ನು ಪ್ರತಿಯೊಬ್ಬ ಪ್ರೈಮರಿ ಶಾಲೆ ಟೀಚರ್ಸ್, ಪರ್ಟಿಕ್ಯುಲರ್ಲಿ ಮೇಡಮ್ಗಳಿದಾರಲ್ಲ, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆ ಮಕ್ಕಳನ್ನ ಯಾವ ರೀತಿ ನೋಡ್ಕೋಬೇಕು, ಸಂಭಾಳಿಸ್ಬೇಕು, ಅವ್ರನ್ನ ಯಾವ ರೀತಿ, ಅವ್ರಿಗೂ ಮಕ್ಕಳಿರುತ್ತಲ್ಲ. ನಾನು ಅಷ್ಟೇ ಎಲ್ಲ ಟೀಚರ್ಸ್ಗೂ ಹೇಳ್ತಕ್ಕಂಥದ್ದು ಅಷ್ಟೇ, ನಿಂತ್ಕೊಂಡು ಮಾತಾಡಿದ್ರೆ, ಯು ಟು ಹ್ಯಾವ್ ಗಾಟ್ ಅವರ್ ಚಿಲ್ಡ್ರನ್. ವೆನ್ ಯು ಸ್ಟ್ಯಾಂಡ್ ಆ್ಯಂಡ್ ಜಸ್ಟ್ ಬಿಗಿನ್ ಟು ಟೀಚ್, ಯು ಜಸ್ಟ್ ಥಿಂಕ್ ಆಫ್ ಯುವರ್ ಚಿಲ್ಡ್ರನ್. ಆ ಟೀಚರ್ಸು ಯಾವ ರೀತಿ ಪಾಠ ಮಾಡ್ತಾರೆ ಅರ್ಥ ಮಾಡಿ. ಅಕಸ್ಮಾತ್ ಮಕ್ಕಳಿಗೆ ಅರ್ಥ ಆಗದೆ ಇದ್ದರೆ ಯೋಚನೆ ಮಾಡಬೇಕಲ್ಲ, ತಪ್ಪಾಗತ್ತೆ, ಯೋಚನೆ ಮಾಡಬೇಕಾಗತ್ತೆ. ಆದ್ದರಿಂದ ಪ್ರತಿಯೊಬ್ಬ ಟೀಚರ್ ಇದನ್ನು ಯೋಚನೆ ಮಾಡಬೇಕಾಗತ್ತೆ. ಹಿ ಮಸ್ಟ್ ಜಸ್ಟ್ ಗೋ ಔಟ್ ಆಫ್ ದ ವೇ. ಹೇಟಲ್ಲಿ ಅದು ಚೆನ್ನಾಗೆ ಮಕ್ಕಳಿಗೆ
ಏನು ಬೇಕು ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ದಟ್ಸ್ ದ ಥಿಂಗ್ ದೇರ್. ಇನ್ ದ ಫಸ್ಟ್ ಇನ್ಸ್ಟೆನ್ಸ್ ಐ ಟೆಲ್ ಯು, ಈಗಿನ ಕಾಲದ ಟೀಚರ್ಸ್ಗೆ ಸ್ವಲ್ಪ ನಾನು ಎಕ್ಸ್ಪೀರಿಯನ್ಸ್ ಟೀಚರ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಾನು 38 ವರ್ಷ ಕಾಲ ಪಾಠ ಮಾಡಿದ್ದೆ ಅಷ್ಟಲ್ಲ, ನಾನು ರಿಟೈರ್ ಆಗಿ 20 ವರ್ಷದ ಮೇಲಾಯಿತು. ಅದು ಸಹ ನನಗೆ ಮಾರನೇ ಅದೇ ವರ್ಷದಿಂದಲೇ ನಾನು ಬೇರೆ ಕಡೆ ನಾನು ಯಶಸ್ವಿ ಇಂಟರ್ನ್ಯಾಷನಲ್ಲಿ ನಾನು ಪ್ರಿನ್ಸಿಪಾಲ್ ಕೆಲಸ ಮಾಡಿದ್ದೇನೆ. ಅದು ನನಗೆ ಅಲ್ಲಿ 19 ವರ್ಷಗಳ ಕಾಲ 20 ವರ್ಷಗಳ ಕಾಲ ಕೆಲಸ ಮಾಡಿದ್ದೆ. ನಾನು ಕೆಲಸ ಮಾಡಿದೆ ಅಂತ ಹೇಳೋದಲ್ಲ, ಐ ನಾಟ್ ಟಚ್ ಇವನ್ ಸಿಂಗಲ್ ಪೈಸಾ, ಬಟ್ ಐ ಜಸ್ಟ್ ವರ್ಕ್. ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾಕೆ ಅಂತ ಹೇಳಿದ್ರೆ, ಒಂದು ಬ್ಲ್ಯಾಕ್ ಬೋರ್ಡ್ ಇರೋದಿಲ್ಲ ರೀ. ಈವನ್ ಐ ಟೆಲ್ ಯು, ಇಫ್ ಯು ಜಸ್ಟ್ ಗೋ ಟು ವಿಲೇಜಸ್, ದೇ ಡೋಂಟ್ ಹ್ಯಾವ್ ಬ್ಲ್ಯಾಕ್ ಬೋರ್ಡ್. ವಿತೌಟ್ ಬ್ಲ್ಯಾಕ್ ಬೋರ್ಡ್ ದೇ ಮಸ್ಟ್ ಬಿ ಇನ್ ಅ ಪೊಸಿಷನ್ ಟು ಜಸ್ಟ್ ಡೂ ಇಟ್. Don't think of laboratories. You can't think of a laboratory. You must convert the classroom itself as a laboratory. ಅರ್ಥ ಆಯ್ತಲ್ಲ? ಮಕ್ಕಳನ್ನೇ ನಾವು ಇನ್ಸ್ಟ್ರೂಮೆಂಟಾಗಿ ಉಪಯೋಗಿಸ್ಕೋಬೋದು. ಈಗ ಒಂದು ನ್ಯೂಟನ್ ಪಾಠ ಮಾಡಬೇಕಾದ್ರೆ ಒಂದು ಸಣ್ಣ ಇದನ್ನು ಬರೀರಿ ನ್ಯೂಟನ್ ಮೇಲೆ. ಬಿದ್ದಿದ್ದು ಸೇಬ್ ಕಳ್ದು ಬಿದ್ದಿದ್ದು ಆಮೇಲೆ ಆ ಒಂದು ರೋಲನ್ನು ಕೊಟ್ಬಿಟ್ಟು ಒಂದು ಸಣ್ಣ ಪುಟ್ಟ ಒಂದು ನಾಟಕವನ್ನು ಬರೀರಿ. ಆ ಮಕ್ಕಳಿಗೆಲ್ಲ ಆಡಿಸಿ, ಅವರು they remember that one for all the time to come. You must be highly creative. A teacher must be a good actor. He must be a good singer. He must be a good sportsman. He is an embodiment of all. This is very important. Teacher ಒಬ್ಬ ಅಲ್ಲ ಅವನು. ಅಯ್ಯೋ, ಏನು ನೋಡ್ಬೋದು, ಎಂತೆಂಥ ಸೈಂಟಿಸ್ಟನ್ನು ತಯಾರು ಮಾಡ್ಬೋದು, ಸ್ಪೋರ್ಟ್ಸ್ಮನ್ ತಯಾರು ಮಾಡ್ಬೋದು. ಫಾರ್ ವಿಚ್ ನೀವು ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲದೆ, ಹೌ ಕ್ಯಾನ್ ಯು ಜಸ್ಟ್ ಆಸ್ಕ್ ದ ಬಾಯ್ ಟು ರೈಟ್ ಗುಡ್ ಹ್ಯಾಂಡ್ ರೈಟಿಂಗ್? Very important thing is, you must be a role model. You must be everything I tell you. ಅದನ್ನು ಮಾತ್ರ ಬರೀಬೇಡಿ. ಆ್ಯಂಡ್ ಡೋಂಟ್ ಥಿಂಕ್ ಆಫ್ ಬೆಲ್ ಆ್ಯಂಡ್ ಬಿಲ್. ಎರಡು ಹೇಳ್ತೀನಿ. ಐ ಟೆಲ್ ಯು, ಯು ಜಸ್ಟ್ ಡೋಂಟ್ ಸ್ಯಾಲ್ರಿ ಬರುತ್ತೆ, ಡೋಂಟ್ ವರಿ ಅಬೌಟ್ ಇಟ್. ಡೋಂಟ್ ಥಿಂಕ್ ಆಫ್ 45 minutes. ಗ್ಯಾರಂಟಿ ಬೆಲ್ ಹೊಡಿತಾನೆ ಅವನು, ಡೋಂಟ್ ವರಿ ಅಬೌಟ್ ಇಟ್. ಯಾವ ಬೆಲ್ ಆಗುತ್ತೋ ಲೇಟಾಗಿ ಕ್ಲಾಸ್ ರೂಮ್ಗೆ ಹೋಗ್ತಕ್ಕಂಥದ್ದು, ಅಟೆಂಡೆನ್ಸನ್ನು ಕರೆಯೋದಕ್ಕೆ ಒಂದು 5 ನಿಮಿಷ 10 ನಿಮಿಷ ಕಾಲ ಕಳೀತಕ್ಕಂಥದ್ದು. ನೋ, ಐ ಟೆಲ್ ಯು, ವೆರಿ ಈಸಿ ಟು. ನಮ್ಮ ಕ್ಲಾಸಲ್ಲಿ ಯು ನೋ ದಟ್ ಒನ್ 108 ಸ್ಟೂಡೆಂಟ್ಸನ್ನು ನಿಮ್ಮ ಹೆಸರನ್ನು ಕರಿಬೇಕಾದ್ರೆ ಎಷ್ಟೊತ್ತಾಗತ್ತಮ್ಮ? 10 ನಿಮಿಷ ಹೊಟ್ಟೋಯ್ತಲ್ಲಮ್ಮ. ಆನ್ ದಿ ಅದರ್ ಹ್ಯಾಂಡ್, ನಾನೇನು ಮಾಡ್ತಾಯಿದ್ದೆ, ಆ ಪರ್ಟಿಕ್ಯುಲರಲ್ಲಿ ಯಾರು ಆಬ್ಸೆಂಟ್ ಆಗಿದ್ದಾರೋ, ಆ ಬೆಂಚಲ್ಲಿ ಯಾರು ಆಬ್ಸೆಂಟ್ ಆಗಿದ್ದಾರೋ ಒಬ್ಬ ನಿಂತ್ಕೋಬೇಕು. ಯಾರು ಆಬ್ಸೆಂಟ್ ಅಂತ ಹೇಳ್ಬೇಕು ನನಗೆ. ದ ಅಟೆಂಡೆನ್ಸ್ ರಿಜಿಸ್ಟರ್ ತೆಗೆದ ತಕ್ಷಣ ಮುನಿಯಪ್ಪ, ರಾಮಮ್ಮ, ಕೃಷ್ಣ ಯಾವುದು ಒಂದು ನೋ. ಎಸ್, ನಿಮ್ಮ ಯಾರೇ ಆಬ್ಸೆಂಟು, ದಟ್ ಒನ್ ರಿಜಿಸ್ಟರ್ ನಂಬರ್ ಗೊತ್ತಿತ್ತು, 41 ಆಬ್ಸೆಂಟ್ ಹಾಕವೆ. ನೆಕ್ಸ್ಟ್ ಒನ್, ದಟ್ಸ್ ಆಲ್. ವಿತಿನ್ 2 minutes ಐ ಯೂಸ್ ಟು ಟೇಕ್ ಅಟೆಂಡೆನ್ಸ್. ಬಿಕಾಸ್ ನಂಗೆ ಹೊಟ್ಟೋಗುತ್ತೆ. 108 ಜನ ಕರೆಯೋಕ್ಕಾಗತ್ತಾ? ನೋ, ದೇರ್ ಆರ್ ಸೋ ಮೆನಿ ಮೆಥಡ್ಸ್. ನೀವು ಕಾಲ ಕಳೆಯೋಕ್ಕೋಸ್ಕರವಾಗಿ ಅದನ್ನು ಮಾಡಬಾರ್ದು. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಟೀಚರ್ಸ್ಗೆ ನಾನು ಹೇಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಯು ಮಸ್ಟ್ ಬಿ ಹೈಲಿ ಎಂಥೂಸಿಯಾಸ್ಟಿಕ್. ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ ಟು ಸರ್ವ್ ಅವರ್ ಕಂಟ್ರಿ. ಫ್ಯೂಚರ್ ಸಿಟಿಸನ್ಸ್, ದೇ ಆರ್ ಇನ್ ಯುವರ್ ಹ್ಯಾಂಡ್ಸ್ ಅಲ್ವಾ? ಇವತ್ತೇನು ಫ್ಯೂಚರ್ ಟೀಚರ್ಸೇ ಆಗಲಿ, ಎಷ್ಟೋ ಜನ ಮಕ್ಕಳು ಹೇಳಿದ್ದಾರೆ, ನಾನು ಕೇಳ್ತೀನಿ, ತಮಾಷೆ ಕೇಳ್ತೀನಿ, ಎಷ್ಟು ಜನ ಟೀಚರ್ಸ್ ಆಗಬೇಕು ಅಂತ ಕೇಳಿದೆ, ಬೇಕಾಷ್ಟು ಜನ ಹೆಣ್ಮಕ್ಳು ಕೈ ಎತ್ತಿದ್ದಾರೆ ನಾನು ಟೀಚರ್ ಆಗಬೇಕು ಅಂತ. ದೇ ಮೈಟ್ ಹ್ಯಾವ್ ಬೀನ್ ಇನ್ಫ್ಲುಯೆನ್ಸ್ಡ್ ಬೈ BVN ಓನ್ಲಿ. ವೆರಿ ಗುಡ್. ಐ ಫೀಲ್ ವೆರಿ ಮಚ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಅರ್ಥ ಆಯ್ತಲ್ಲ? ಯು ಆರ್ ಆ್ಯಕ್ಚುಲಿ ಪಿಲ್ಲರ್ಸ್ ಆಫ್ ಸೊಸೈಟಿ. ಯು ಆರ್ ದ ರೋಲ್ ಮಾಡಲ್ ಅಲ್ವಾ? ನಿಮ್ಮ ಒಂದು ಕಲ್ಚರು, ಸಿವಿಲೈಸೇಷನ್ನು ಎಂಥ ಒಂದು ಪಾಠವನ್ನು ಹೇಳ್ಬೋದು ನೀವು ಅಲ್ವಾ? ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು ಒಂದು ಆಪರ್ಚುನಿಟಿ ಅಲ್ವಾ? ಇಟ್ಸ್ ದ ಗ್ರೇಟೆಸ್ಟ್ ಆಪರ್ಚುನಿಟಿ. ಡಾಕ್ಟರ್ಸ್ ಪ್ರೊಫೆಷನ್, ಟೀಚರ್ಸ್ ಪ್ರೊಫೆಷನ್, noblest of all the professions. Suppose you make a mistake while conducting operation successful, patient dead. ಇಲ್ಲಿ ಹೀಗೆಲ್ಲ ರೀ, ಅಕಸ್ಮಾತ್ ನೀವು ಒಂದು ತಪ್ಪು ಮಾಡಿದ್ರು ಏನಿ, ಲೆಕ್ಕ ಮಾಡಬೇಕು, ತಪ್ಪು ಮಾಡಿದ್ರು ಏನಿ, ತಿದ್ದುಕೊಳ್ಳೋಕ್ಕೆ ಚಾನ್ಸ್ ಉಂಟಲ್ಲ. ಕೈಲಿ ಒಂದು ಇದು ಕೊಟ್ಟಿದ್ದಾರೆ, ಡಸ್ಟ್ ಕೊಟ್ಟಿದ್ದಾರೆ, ಚಾಕ್ ಪೀಸು ಇದೆ, ಅಳಿಸ್ಬಿಟ್ಟು ನೋಡಪ್ಪ ಇಲ್ಲಿ ತಪ್ಪಾಗಿದೆ ಅಲ್ವಾ, ನೋಡು
ದಿಸ್ ಎ ವೆರಿ ಚಾನ್ಸ್. ಅಲ್ಲಿ ಚಾನ್ಸ್ ಇಲ್ಲ ಡಾಕ್ಟ್ರಲ್ಲಿ. ನೋಡಿ ಇಲ್ಲಿ ಚಾನ್ಸ್ ಇದೆ. ಯಾವುದೋ ಒಂದು ಕ್ವಶನ್ ಕೊಟ್ಟ, ಕೇಳ್ದ, ಪ್ರಶ್ನೆ ಕೇಳಿದ ತಕ್ಷಣ ಬರದೇ ಇದ್ದರೆ ಅವಮಾನ ಇಲ್ಲ. ಸಿಡನ್ ಐಸೆ you'll just learn in the higher class, don't put questions like that. No, you encourage him. All right, yeah, put this question, suppose you know the answer, please tell him. ಅಥವಾ ಆನ್ಸರ್ ಗೊತ್ತಿಲ್ವಾ, ನಾಳೆ ನಾನು ಹೇಳ್ತೀನಿ, ಯೋಚನೆ ಮಾಡ್ಕೊ, ಪ್ಲೀಸ್ ಗೋ ಆ್ಯಂಡ್ ರೆಫರ್ ಆ್ಯಂಡ್ ಟೆಲ್ ಹಿಮ್. ನಿಮ್ಮ ಮರ್ಯಾದೆ ಜಾಸ್ತಿ ಆಗುತ್ತೆ. ಐ ಟೆಲ್ ಯು ಒನ್ ಇನ್ಸ್ಟೆನ್ಸ್, ಐ ಟೆಲ್ ಯು ಬೈ, ನನ್ನ ಮಕ್ಕಳು ಓದ್ತಾ ಇರಬೇಕಾದ್ರೆ ಆ ಶಾಲೆಗೆ ಓರಿಯೆಂಟೇಷನ್ ಕೋರ್ಸ್ಗೆ ನಾನು ಹೋಗಬೇಕಾಗಿತ್ತು. ಟೀಚರ್ಸ್ ಓರಿಯೆಂಟೇಷನ್ ಕೋರ್ಸ್ಗೆ ಸರಸ್ವತಿ ವಿದ್ಯಾಮಂದಿರದಲ್ಲಿ ಓದ್ತಾ ಇದ್ದರು. ಶರ್ಮಾ ಅವ್ರ ಸ್ಕೂಲ್. ಎಸ್ ಸರ್, ನಾನು ಅದೇ ಸ್ಕೂಲಲ್ಲಿ ಓದಿದ್ದು, ಪ್ರೈಮರಿ ಆ್ಯಂಡ್ ಮಿಡಲ್ ಸ್ಕೂಲ್. ವೆರಿ ಗುಡ್ ಪರ್ಸನ್ ಶರ್ಮಾ ಸರ್. ಶರ್ಮಾ ಭಾಳ ಒಳ್ಳೆಯವರು. ಕಲ್ಚರು ಇದಕ್ಕೆ ಭಾಳ ಬೆಲೆ ಕೊಡ್ತಕ್ಕಂಥ, ಡೊನೇಷನ್ 3 ಕಾಸು ಮುಟ್ತಾ ಇತ್ತಿಲ್ಲ ಅಂಥ ಒಂದು ಶಾಲೆ. ಸರ್ ಬಿ ವಿ ಎನ್ ಭಾಳ ಬೇಕಾದವರು. ಬಿ ವಿ ಎನ್ ನಮ್ಮ ಮೇಷ್ಟ್ರುಗಳು ಸ್ವಲ್ಪ ಓರಿಯೆಂಟೇಷನ್ಗೋಸ್ಕರ ಇದ್ದಲ್ಲಿ ಬಂದು ಹೇಳಿ, ನಾನು ನನ್ನ ಮಗನಿಗೆ, ದೊಡ್ಡ ಮಗ ಅಲ್ಲಿ ಓದ್ತಿದ್ದ, ದೀಪಕ್ ಎನ್ ಬೆಲವಾಡಿ, ಇವತ್ತು ದೀಪು ನಾಳೆ ನಿಮ್ಮ ಶಾಲೆಗೆ ಬರ್ತಾ ಇದ್ದೀನಪ್ಪ. ಯಾಕೆ ಡ್ಯಾಡಿ? ನಿಮ್ಮ ಮಕ್ಕಳಿಗೆ, ನಿಮ್ಮ ಮೇಷ್ಟ್ರುಗಳಿಗೆ, ಮೇಡಮ್ಗಳಿಗೆ ಒಂದು ಓರಿಯೆಂಟೇಷನ್ ಪಾಠ ಮಾಡೋದು ಹೇಗೆ, ಅವ್ನಿಗೆ ಓರಿಯೆಂಟೇಷನ್ಗೋಸ್ಕರ ಅರ್ಥ ಆಗಲ್ಲ ಚಿಕ್ಕ ಮಗುಗೆ, ಪಾಠ ಮಾಡೋದು ಹೇಗೆ ಅಂತ ಹೇಳೋದಕ್ಕೆ ಬರ್ತಿದ್ದೀನಪ್ಪ ಅಂದ ತಕ್ಷಣ ಕೋಪ ಮಾಡ್ಕೊಂಬಿಟ್ಟ. ಏನು ನಮ್ಮ ಮೇಡಮ್ಗಳು ಪಾಠ ಮಾಡ್ಕೊಲ್ವಾ, ಏನು ಹೇಳೋದು ಅಂತ ಅಂದ ಅವನು. ಅಂದರೆ ಆ ಮಕ್ಕಳಿಗೆ ಎಂಥ ಭಾವನೆ ಇದೆಯಲ್ಲ ಮೇಷ್ಟ್ರಲ್ಲಿ, ಎಷ್ಟು ನಂಬಿಕೆ ಇದೆಯಲ್ಲ, ಅಂದ ನಂಬಿಕೆಗೇನ ನೀವು ಕಳ್ಕೊಳ್ಳೋದು ತಪ್ಪು. ಅಂತಹ ಒಂದು ಸ್ಥಾನ ರೀ ಗುರುಸ್ಥಾನ ಅಂತಕ್ಕಂಥದ್ದು. ಆಮ್ ರೈಟ್? ಕರೆಕ್ಟ್ ಸರ್. ಸಚ್ಚ ಇಟ್ ಈಸ್ ದ, ನಾನು ಹೇಳ್ತೀನಲ್ರಿ, ಅದೃಷ್ಟದಿಂದ ಯಾವುದೋ ಒಂದು ಕಾಲದ ಪೂರ್ವ ನಾನು ಮೇಷ್ಟ್ರಾಗಿದ್ದೀನಿ. ಐ ರಿಯಲಿ ಫೀಲ್ ಸೊ. ಈವನ್ ಟುಡೇ ಅಪ್ ಟು ದಿಸ್ ಮಿನಿಟ್ ಐ ಫೀಲ್ ಪ್ರೌಡ್ ದಟ್ ಐ ಹ್ಯಾವ್ ಜಸ್ಟ್ ಬಿಕಮ್ ಎ ಟೀಚರ್. ಐ ಟೆಲ್ ಯು, ಫಾರ್ ದ ಸಿಂಪಲ್ ರೀಸನ್ ದಟ್ ಐ ಆಮ್ ಸರ್ವಿಂಗ್ ಮೈ ಸೊಸೈಟಿ ಬೈ ಪ್ರೊಡ್ಯೂಸಿಂಗ್ ಸೋ ಮೆನಿ ಇಂಜಿನಿಯರ್ಸ್, ಡಾಕ್ಟರ್ಸ್. ನಾಟ್ ದಟ್ ಒನ್, ಏನೋ ಒಂದು ಆ್ಯಕ್ಟರೇ ಆಗಲಿ, ಉಪೇಂದ್ರ, ಹೀ ಈಸ್ ಅವರ್ ಸ್ಟೂಡೆಂಟ್. ಬೇಕಾದ ಜನ ಆ್ಯಕ್ಟರ್ಸು, ಒಬ್ಬರೇ ಅಲ್ಲ, ಬೇಕಾದ ಜನ ಆ್ಯಕ್ಟರ್ಸ್ ನಮ್ಮ ಶಾಲೆಯಿಂದ ಪ್ರೊವೈಡ್. So many cricketers have just come to the national level. I have just seen that. So, that is the greatest opportunity for a teacher. Greatest opportunity for a teacher. ಯಾರು ಮಾತು ಕೇಳ್ದಿದ್ರು ಸಹ ಮೇಷ್ಟ್ರು ಅಂದ್ಬಿಟ್ರೆ ಆಗೋಯ್ತು, ಮೇಷ್ಟ್ರು ಮಾತು. ಅಂಥ ಒಂದು ಆಪರ್ಚುನಿಟಿನ ನೀವು ಸದ್ವಿನಿಯೋಗ ಮಾಡಿಕೊಂಡು ಮಕ್ಕಳಿಗೆ ಪಾಠ ಹೇಳಿ. ದ್ಯಾಟ್ ಇಸ್ ಒನ್ ಥಿಂಗ್. ನಿಮ್ಮ ಕ್ವಾಲಿಫಿಕೇಷನ್ನ ಇಂಪ್ರೂವ್ ಮಾಡ್ಕೊಳ್ಳಿ. 2, ಅಪ್ಡೇಟ್ ಯುವರ್ ಸೆಲ್ಫ್, ಅಪ್ಡೇಟ್ ಯುವರ್ ನಾಲೆಡ್ಜ್. ಲೇಸರ್ ಪಾಠ ಮಾಡಬೇಕಾಯ್ತು, ಲೇಸರ್ ವಿಷಯ ನನಗೆ ಇನ್ನೂ ಗೊತ್ತಿತ್ತಿಲ್ಲ, ಲೇಸರ್ನ ಹಾಕ್ಬಿಟ್ಟಿದ್ದಾರೆ SLCಲಿ, ನಾನೇನು ಮಾಡಬೇಕು? ಹೋದೆ ರಾಮನ್ ಇನ್ಸ್ಟಿಟ್ಯೂಟ್ಗೆ, ಲೇಸರ್ ಬಗ್ಗೆ ತಿಳ್ಕೊಂಡೆ, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ತೊಗೊಂಡೆ. ನೆಕ್ಸ್ಟ್ ಐ ಜಸ್ಟ್ ಡಿಡ್ ದ ಲೆಸನ್ ಇನ್ ದ ಕ್ಲಾಸ್ ರೂಮ್. ಆ್ಯಡ್ ದಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅಬೌಟ್ ಲೇಸರ್. ಗೊತ್ತಿಲ್ಲದ ವಿಷಯವನ್ನ ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ, ತಪ್ಪಿಲ್ಲ. ಮಕ್ಕಳಿಂದ ಕಲಿಯೋದು ಬೇಕಾದಷ್ಟಿದೆ. ನಾನು ಪಾಠ ಮಾಡಬೇಕಾದ್ರೆ ಯಾವುದೋ ಒಂದು ಇಷ್ಟದಲ್ಲಿ ಏನಾಗೋಯ್ತು ಅಂತ ಪಾಠ ಮಾಡ್ತಾಯಿದ್ದೆ, ಬೇಕಾಷ್ಟು ಮೆಥಡ್ ಮಾಡ್ತಾಯಿದ್ದೆ. ನನ್ನ ಮಗ ಒಂದು ಯಾವುದೋ ಒಂದು ಮೆಥಡ್ ಮಾಡಿದ್ದ. ನನ್ನ ಮಗನೂ ನನ್ನ ಸ್ಟೂಡೆಂಟೇ, ಕೂತ್ಕೊಳ್ಳೋವ. ಅವನು ನಮ್ಮನ್ನು ಸರ್ ಅಂತಲೇ ಸಂಬೋಧಿಸ್ತಾ ಇದ್ದಿದ್ದು. ಅಣ್ಣಗೆ ಆ ಥರ ಇಲ್ಲ, ಅವನು ಮೇಷ್ಟ್ರೆ ಅಂತಲೇ ಮಾತಾಡಬೇಕು. ಸರ್, ಪರ್ಹ್ಯಾಪ್ಸ್ ದಿಸ್ ಮೆಥಡ್ ಇಸ್ ಎ ಬೆಟರ್ ಮೆಥಡ್. ಯಾವುದೆಯಾ? ರಿಯಲಿ ದಟ್ ಮೆಥಡ್ ವಾಸ್ ಅ ಬೆಟರ್ ಮೆಥಡ್. ಐ ಅಕ್ಸೆಪ್ಟೆಡ್ ಇಟ್. ಇವನ್ ಟುಡೇ ಐ ಯೂಸ್ ಇಟ್. ಮಕ್ಕಳಿಂದ ಕಲ್ತ್ಕೊಳ್ಬೇಕಾದ ಬೇಕಾದಷ್ಟಿದೆ, ಅದಕ್ಕೆ ಬೇಜಾರು ಮಾಡ್ಕೋಬಾರ್ದು. ರಿಯಲಿ ಐ ಟೆಲ್ ಯು, ಸ್ಟೂಡೆಂಟ್ಸ್ ಆರ್ ಬೆಟರ್ ದ್ಯಾನ್ ಟೀಚರ್ಸ್. ದೇ ಆರ್ ಬಾರ್ನ್, ಸಿ ಐ ಆಮ್ ಬಾರ್ನ್ ಏಜ್ ಆಫ್ ಬುಲಕ್ ಕಾರ್ಟ್ಸ್, ಯು ಆರ್ ಬಾರ್ನ್ ದಿ ಏಜ್ ಆಫ್ ಕಂಪ್ಯೂಟರ್ಸ್. ನಾರಾಯಣಮೂರ್ತಿ ನೀವು ಮಾಡಲು, ನನಗೆ ವಿಶ್ವೇಶ್ವರಯ್ಯ ಮಾಡಲು. ನೀವು ಅರ್ಥ ಆಯ್ತಾ? ತಪ್ಪು ಅಂತಲ್ಲ. ಯು ಮಸ್ಟ್ ಅಪ್ಡೇಟ್ ಯುವರ್ ಸೆಲ್ಫ್. ಇವತ್ತು ಅಷ್ಟೇ ನನ್ನ ಮಕ್ಕಳನ್ನ ಕೇಳ್ತೀನಿ, ನನಗೂ ಬೇಕಾದ ವಿಷಯ ಗೊತ್ತಿಲ್ಲ, ಇದ್ರ ಮೇಲೆ ಟಿ ವಿ ಮುಂದೆ ಕೂತ್ಕೊಂಡು ಕೇಳೇನಿದೆ, ಐ ಲರ್ನ್ ಇಟ್. ಇವನ್ ಟುಡೇ ಎವ್ರಿಥಿಂಗ್ ಐ ಲರ್ನ್. ಟೀಚರಿಗೆ ಅದು ಇರಬೇಕಾಗಿತ್ತು. ದಟ್ ಥಿಂಗ್ ದೇರ್.
ಪೇರೆಂಟ್ಸು ಆಯಿಲ್ ರೆಸ್ಪಾನ್ಸು. ದಯವಿಟ್ಟು ಒಂದು ಹೇಳ್ತೀನಿ, ನೀವು ಆಸ್ತಿ ಮಾಡೋದು ಬೇಡ, ಮಕ್ಕಳನ್ನೇ ದೇಶದ ಆಸ್ತಿಯನ್ನಾಗಿ ಮಾಡಿ. ಪ್ರತಿಯೊಬ್ಬ ಮಕ್ಕಳು ಪೊಟೆನ್ಷಿಯಲ್ ಪರ್ಸನಾಲಿಟಿ. ಇಫ್ ಮೇಕ್ ಎನ್ ಇಂಜಿನಿಯರ್, ಡಾಕ್ಟರ್, ಎ ಪೇಂಟರ್, ಅನ್ ಆ್ಯಕ್ಟರ್, ಇಟ್ ಮೇ ಬಿ ಎನಿಥಿಂಗ್ ದೇರ್. ದಯವಿಟ್ಟು ಆಸ್ತಿ ಮಾಡಬೇಡ ಅಂತ ಹೇಳೋಲ್ಲ, ದಯವಿಟ್ಟು ಮಕ್ಕಳನ್ನು ದೇಶದ ಆಸ್ತಿಯನ್ನು ಮಾಡಬೇಕಾಗತ್ತೆ. ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಬಹಳ ಕಷ್ಟ ಇದೆ. ಅಯ್ಯೋ ಮೈ ಗಾಡ್, ಯು ಆರ್ ದಿ ಮೇಕರ್ಸ್ ಆಫ್ ಸೊಸೈಟಿ. ಐ ಟೆಲ್ ಯು ಪೇರೆಂಟ್ಸ್, ಯು ಆರ್ ದಿ ಮೇಕರ್ಸ್ ಆಫ್ ಸೊಸೈಟಿ ಅಲಾಂಗ್ ವಿತ್ ದಿ ಟೀಚರ್ಸ್. ಅದಕ್ಕಿಂತ ಮುಂಚೆ ಮಕ್ಕಳು ಅದು ಮನೆಯೇ ಮೊದಲ ಪಾಠಶಾಲೆ, ತಾಯಿನೇ ಮೊದಲು ಗುರು. ಯು ಮಸ್ಟ್ ಸಿ ದಟ್. ನೋಡ್ರಿ, ಒಬ್ಬ ಹುಡುಗನ ಹ್ಯಾಂಡ್ ರೈಟಿಂಗ್ ಬೈತೀರ ನೀವು, ಟೀಚರು, ಏನು ರೀ ಹೀಗೆ ಬರಿತೀಯಲ್ಲ ಹ್ಯಾಂಡ್ ರೈಟಿಂಗ್ ಏನಯ್ಯ ಅಂತ ಬೈತೀರ. ಆದರೆ ಮೊದಲು ಎಲ್ಲಿ ಕಲ್ತಿದ್ದ ಹ್ಯಾಂಡ್ ರೈಟಿಂಗ್ನು? ಅಮ್ಮ ಕರೆಕ್ಟ್ ಮಾಡಿದೇನ್ರಿ, ಅಪ್ಪ ನೋಡಿದ್ನೇನ್ರಿ? ಯು ಮೇ ಅಪ್ರಿಷಿಯೇಟ್ ಬಿವನ್ಸ್ ಹ್ಯಾಂಡ್ ರೈಟಿಂಗ್, ಬಟ್ ಹ್ಯಾವ್ ಜಸ್ಟ್ ಬರೀ ಅಪ್ರಿಷಿಯೇಷನ್. ನಿಮ್ಮ ಮಗನ ಒಂದು ಇದನ್ನು ನೋಡಿದ್ದೀರಾ? ನೋಡೋದಿಲ್ಲ. ಹ್ಯಾಂಡ್ ರೈಟಿಂಗ್ ಇವಾಗ ಕಲ್ತ್ಕೊಳ್ಕಾಗೋದಿಲ್ಲ. 10th ಸ್ಟ್ಯಾಂಡರ್ಡ್ ಅವನ್ನ ಹಿ ಕ್ಯಾನ್ ನಾಟ್ ಜಸ್ಟ್ ಇಂಪ್ರೂವ್ ದ ಹ್ಯಾಂಡ್ ರೈಟಿಂಗ್ ದೇರ್. ಇಟ್ ಮಸ್ಟ್ ಬಿ ಡನ್ ಆಟ್ ದ ಪ್ರೈಮರಿ ಸ್ಟೇಜ್. ನಾನು ಹೇಳ್ತೆ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಹೇಳ್ತಕ್ಕಂಥದ್ದು. ಪ್ರತಿಯೊಂದು ಮಕ್ಕಳಿಗೆ ಕಳಿಸಿ, ಹೊರಗಡೆ ಯಾವ ರೀತಿ ಬಿಹೇವ್ ಮಾಡುವಂತಕ್ಕಂಥದ್ದನ್ನು, ಗುರು ಹಿರಿಯರನ್ನ ರೆಸ್ಪೆಕ್ಟ್ ಮಾಡೋದು ಅಂತ ಹ್ಯಾಕೆ ಕಲಿಸಿ. ಎಲ್ಲ ಫ್ಯಾಮಿಲಿಯಲ್ಲೇ ಇದೆ. ಅದಕ್ಕೆ ಹೇಳ್ತಿರೋದು, ಮನೆಯ ಮೊದಲ ಪಾಠಶಾಲೆ ಅಂತ ಯಾಕೆ ಹೇಳ್ತಾರೆ? ಎವ್ರಿಥಿಂಗ್ ದೇರ್ ಇನ್ ದ ಫ್ಯಾಮಿಲಿ. ಯು ಕ್ಯಾನ್ ಜಸ್ಟ್ ಗುರು ಹಿರಿಯರ ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದು ಅಲ್ಲಿಂದ ಕಲಿಸ್ಬೇಕು ನಾವು. ಹೀಗೆ ಪೇರೆಂಟ್ಸ್ ಮಕ್ಕಳನ್ನ ಲವ್ ಮಾಡಬಾರ್ದು, ಲೈಕ್ ಮಾಡಬಾರ್ದು ಅಂತ ಕ್ವಶನ್ ಎಲ್ಲ ಮಾಡಲೇಬೇಕು, ಇದ್ದೇ ಇರುತ್ತೆ. ಅದು ಸ್ವಾಭಾವಿಕ. ನೀವು ಹೇಳ್ದಿದ್ರು ಬರುತ್ತೆ. ಆದರೂ ಸಹ ಡೋಂಟ್ ಫಾರ್ಗೆಟ್ ಯುವರ್ ಕಂಟ್ರಿ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ದೇ ಆರ್ ದ ಫ್ಯೂಚರ್ ಸಿಟಿಸನ್ ಕಂಟ್ರಿ. ಆ್ಯಂಡ್ ನೀವಿರೋದಿಲ್ಲ, ಅವರು ಅವನ ಜೀವನವನ್ನು ರೂಪಿಸ್ಕೊಳ್ಬೇಕಾಗತ್ತೆ. Therefore, it is a responsibility not only of the teacher but also for the parents. That is very important. That is one thing. ಚಿಲ್ಡ್ರನ್ಗೆ ಹೇಳಬೇಕಾದ್ರೆ, ಮಕ್ಕಳು ಇವಾಗಿಂದ ತಂದೆ ತಾಯಿ ಭಾಳ ಇಂಪಾರ್ಟೆಂಟು. ಗಾಡ್ ತೋರ್ಸೋಕ್ಕಾಗೋದಿಲ್ಲ. ಎಲ್ಲಿದ್ದಾರೆ ಗಾಡು? ನನಗೂ ಗೊತ್ತಿಲ್ಲ, ಕಂಡಿಲ್ಲ. ಯುವರ್ ಫಾದರ್ ಆ್ಯಂಡ್ ಮದರ್, ದೇ ಆರ್ ದ ರಿಯಲ್ ಪೇರೆಂಟ್ಸ್, ವಿತೌಟ್ ಹೂಮ್ ಯು ವುಡ್ ನಾಟ್ ಹ್ಯಾವ್ ಕಮ್ ಇನ್ ಟು ದಿಸ್ ವರ್ಲ್ಡ್. ಮಕ್ಕಳನ್ನು ಪಡೆದಿರ್ತಾರೆ, ಮಕ್ಕಳನ್ನ ಪಡಿಬೇಕು ಅಂತ ಇಷ್ಟದಿಂದ ಪಡೆದಿರ್ತಾರೆ ಹೊರತು ಏನೋ ಬೈ ಚಾನ್ಸ್, ಬೈ ಆಕ್ಸಿಡೆಂಟ್ ಮಕ್ಕಳಾಗೋದಿಲ್ಲ. ನನಗೂ ಮಗು ಆಗಬೇಕು, ನಾನು ತಂದೆ ತಾಯಿ, ನಾನು ಅಮ್ಮ ಅನ್ಸ್ಕೋಬೇಕು, ನಾನು ಅಪ್ಪ ಅನಿಸ್ಬೇಕು ಅಂತ ಅಂದ್ಕೊಂಡು ಮಕ್ಕಳನ್ನ ಪಡಿತಾರೆ. ದಯವಿಟ್ಟು ಡೋಂಟ್ ಫರ್ಗೆಟ್ ಇಟ್. ಯು ಕ್ಯಾನ್ ಕ್ವೆಶ್ಚನ್ ಯುವರ್ ಫಾದರ್ ಆ್ಯಂಡ್ ಮದರ್. ಯು ಕ್ಯಾನ್ ಕ್ವೆಶ್ಚನ್. Don't mistake me if I just I'm exaggerating. Go to my wife and ask. My mother was there because ನಮ್ಮ ಹೆಂಡತಿ ಮನೆಗೆ ಬಂದಾಗ ನಮ್ಮ ತಂದೆ ಇತ್ತಿಲ್ಲ. ಬಿಡಿ, ನಮ್ಮ ತಂದೆಗೆ ನಾನು ಒಂದು ದಿವಸ ಎದುರುತ್ತಾ ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಅರ್ಥ ಆಗದೆ ಇರ್ಬೋದು. ಮೈ ಮದರ್ ವಾಸ್ ದೇರ್. ನಾಟ್ ಇವನ್ a single day I just say that I had just given back reply to my mother till she lived. ಅವ್ರಿಗೂ ನಿಜವಾಗ್ಲೂ ಕೊಟ್ಟಿಲ್ಲ. ದಟ್ ವಾಸ್ ಆ್ಯಕ್ಚುಲಿ ಇಟ್ ಇಸ್ ರಿಯಲ್ ಥಿಂಗ್. ಅವರ ಒಂದು ಇದು ಆಶೀರ್ವಾದವೇ ಇವತ್ತೇನೋ ಹೀಗಿರಬೇಕಾದ್ರೆ ಕಾರಣ ನಮ್ಮ ತಂದೆ ತಾಯಿಗಳ ಆಶೀರ್ವಾದ. ಇದನ್ನು ಪ್ರತಿಯೊಬ್ಬ ಮಕ್ಕಳು ಅರ್ಥ ಮಾಡ್ಕೋಬೇಕು. ಅಲ್ಲಿಂದ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ದೇ ಮಸ್ಟ್ ನೋ ಹೌ ಟು ರೆಸ್ಪೆಕ್ಟ್ ದ ವರ್ಲ್ಡ್. ದೇ ವಿಲ್ ಜಸ್ಟ್ ಬಿಕಮ್ ಗುಡ್ ಸಿಟಿಸನ್ಸ್ ಇಸ್ ವರ್ಲ್ಡ್. ಎಲ್ಲಿ ಹೋದರೂ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ. ತಂದೆ ತಾಯಿಗಳನ್ನ ಯಾರು ಅಕ್ಸೆಪ್ಟ್ ಮಾಡ್ಕೋತಾರೋ ಎಲ್ಲರೂ ಅಕ್ಸೆಪ್ಟ್ ಆಗುತ್ತೆ. ದ್ಯಾಟ್ ಈಸ್ ಅದರ್ ಪಾಯಿಂಟ್. ಮಕ್ಕಳಿಗೆ ಹೇಳ್ತಕ್ಕಂಥದ್ದು, ಓದ್ತಕ್ಕಂಥದ್ದು ನೀವು ಜವಾಬ್ದಾರಿ, ಓದಲೇಬೇಕಾಗತ್ತೆ. ಎಸ್, ಇಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ತಂದೆ ತಾಯಿಗಳನ್ನ ಸಾಕೋದಕ್ಕಲ್ಲ ಎಜುಕೇಷನ್ ನೀನು ತೊಗೋತಾ ಇರೋದು. ನೀನು ಬೆಳಿಬೇಕು, ನೀನು ಸಮಾಜದಲ್ಲಿ ಒಬ್ಬ ಮನುಷ್ಯನಾಗಬೇಕು, ಸಮಾಜಕ್ಕೆ ಉಪಯುಕ್ತನಾದ ಮನುಷ್ಯ. ಗುಡ್ ಸಿಟಿಸನ್ ಅಂದರೆ ಒಳ್ಳೆಯದಾಗೋದಲ್ಲ. ಯು ಮಸ್ಟ್ ಬಿ ಯೂಸ್ಫುಲ್ ಸಿಟಿಸನ್ ದ ಕಂಟ್ರಿ. ಇನ್ ಒನ್ ವೇ ಆದ ಅದರ್ ನಿಂಗೆ ಒಂದು ಋಣ ಇದೆ. ಯಾವತ್ತೂ ಸಮಾಜದ ಋಣ ಇದೆ, ಮರಿಬೇಡ. ವೆನ್ ಯು ಆರ್ ಬಾರ್ನ್ ಓವರ್ ದೇರ್ ಇಟ್ ಎಂಡ್ಸ್. ಯು ಆರ್ ಎ ಸಿಟಿಸನ್ ಆಫ್ ದಿಸ್ ಕಂಟ್ರಿ. ಯು ಹ್ಯಾವ್ ಸಮಥಿಂಗ್ ಟು ಡೂ ಯುವರ್ ಕಂಟ್ರಿ, just like a soldier. You must know that. So, these are the things that I would like to just say. Lovely, sir.
ಸರ್, ಪ್ರಪಂಚದಲ್ಲಿ ಎಲ್ಲಿಂದ ಎಲ್ಲಿವರೆಗೂ ನಾವು ತಗೊಂಡ್ರು ಅತ್ಯುನ್ನತ ಮಟ್ಟಕ್ಕೆ ಏರಿರೋರು, ಸಾಧನೆ ಮಾಡಿರೋರು ಒಳ್ಳೆ ವಿಧದಲ್ಲಿ, ಇವರೆಲ್ಲರೂ ಮನೆಯಲ್ಲಿ ನೆಮ್ಮದಿಯಾಗಿದ್ರು ಸರ್. ಮನೆಯಲ್ಲಿ ಆ ನೆಮ್ಮದಿ ಇದ್ದಾಗ, ಅಂದರೆ ಪರ್ಸನಲ್ ಲೈಫ್ ಚೆನ್ನಾಗಿದ್ದಾಗ, ಪ್ರೊಫೆಷ್ನಲಿ ಒಬ್ಬ ವ್ಯಕ್ತಿಗೆ ಏನು ಬೇಕಾದರೂ ಮಾಡೋ ಒಂದು ಹುಮ್ಮಸ್ಸು, ಛಲ, ಕನಸುಗಳು ಏನೇ ಇದ್ರೂ ಅದನ್ನು ಸಾಕಾರಗೊಳಿಸ್ಕೋಬಹುದು. ಆ ನಿಟ್ಟಿನಲ್ಲಿ ಐ ಥಿಂಕ್ ನಿಮ್ಮ ಧರ್ಮಪತ್ನಿ ಕಮಲಾ ಮೇಡಮ್ ಭಾಳ ಹ್ಯಾಸ್ ಬೀನ್ ವೆರಿ ಸಪೋರ್ಟಿವ್. ಭಾಳ ಭಾಳ ನೀವು ಉತ್ತಮವಾದಂಥ ವಿಷಯವನ್ನು ಹೇಳಿದ್ದೀರಾ. ಒಬ್ಬ ಮನುಷ್ಯ ಮೇಲಕ್ಕೆ ಏರಬೇಕು, ಮನುಷ್ಯ ಆಗಲಿ, ಗಂಡಸೇ ಆಗಲಿ, ಹೆಂಗಸೇ ಆಗಲಿ, ಆ ಮನೆಯ ವಾತಾವರಣ ಭಾಳ ಇಂಪಾರ್ಟೆಂಟು. ಪರ್ಟಿಕ್ಯುಲರ್ಲಿ ಹೆಂಗಸು ಮನೆ. ಐ ಟೆಲ್ ಯು, ಇಟ್ಸ್ ಓನ್ಲಿ ಎ ವುಮನ್. ಇವನ್ ದೆನ್ ಇಫ್ ಎ ವುಮನ್ ಇಸ್ ಎಜುಕೇಟೆಡ್, ಎಂಟೈರ್ ಫ್ಯಾಮಿಲಿ ಈಸ್ ಎಜುಕೇಟೆಡ್ ಅಂತ ಹೇಳ್ತಾರೆ. ಇಫ್ ಎ ಮ್ಯಾನ್ ಇಸ್ ಎಜುಕೇಟೆಡ್, ದಟ್ ಮ್ಯಾನ್ ಓನ್ಲಿ ಈಸ್ ಎಜುಕೇಟೆಡ್ ಅಂತ ಹೇಳ್ತಾರೆ. ದಟ್ ಈಸ್ ದೇರ್. ಸೊ ನನ್ನ ಧರ್ಮಪತ್ನಿ ಎಲ್ಲ ವಿಧಗಳಲ್ಲೂ ನನಗೆ ಸಹಾಯವಾಗಿ ನಿಂತು ಇವತ್ತು ಈ ಮಟ್ಟದಲ್ಲಿ ನಾನು ಇರಬೇಕಾದ್ರೆ ಕಾರಣ ಇಸ್ ಓನ್ಲಿ ಮೈ ವೈಫ್. ದಟ್ಸ್ ಆಲ್ಸೋ ದನ್. ಬಟ್ ನಾಟ್ ಓನ್ಲಿ ಮೈ ವೈಫ್, ಮೈ ಎಂಟೈರ್ ಫ್ಯಾಮಿಲಿ. ಐ ಟೆಲ್ ಯು, ಮೈ ಬ್ರದರ್ಸ್, ಸಿಸ್ಟರ್ಸ್, ಎವ್ರಿ ಒನ್ ಇಸ್ ರೆಸ್ಪಾನ್ಸಿಬಲ್. ನಮ್ಮಲ್ಲಿ ಒಳ್ಳೆಯ ಒಂದು ಸದ್ಭಾವನೆಗಳಿರೋದರಿಂದ ನಾವು ಈ ಮಟ್ಟಕ್ಕೆ ಏರಕ್ಕೂ ಸಾಧ್ಯ. ಸೊ ಐ ವಾಂಟ್ ಎವ್ರಿ ಒನ್ ಟು ಬಿ ಲೈಕ್ ದಟ್ ಒನ್. ಲೆಟ್ ಬಿ ಎ ರೋಲ್ ಮಾಡೆಲ್. ದಟ್ಸ್ ಆಲ್. ನೀವೇನು ಹ್ಯಾಂಡ್ ರೈಟಿಂಗ್ ವಿಚಾರಕ್ಕೆ ಹೇಳಿದ್ರಿ, ಸ್ಟೂಡೆಂಟ್ಗೆ ನೀನು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೀ ಅನ್ನೋ ಮೇಷ್ಟ್ರಿನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಬೇಕು ಅಂತ. ಅದೇ ಥರ ನೀವೇನನ್ನ ಬೋಧಿಸ್ತಾ ಇದ್ದೀರಾ ಅದನ್ನೇ ಪಾಲಿಸ್ತಾ ಇದ್ದೀರಾ. ಟಚ್ ವುಡ್ ಇದು ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಆ್ಯಂಡ್ ಕೀಪ್ ಇನ್ಸ್ಪೈರಿಂಗ್ ಆಲ್ ಆಫ್ ಅಸ್ ಸರ್. ಸರ್, ಕ್ಲಾಸಲ್ಲಿ ನಿಮ್ಮ ಪಾಠವನ್ನು ಕೇಳ್ತಾ ಇದ್ದಂಥ ದಿನದಿಂದ ಇವತ್ತು 1 ಗಂಟೆಗೂ ಮೀರಿದ ನಮ್ಮ ಮಾತು, ಮುಕ್ತವಾದಂಥ ಮಾತು ನನಗಂತೂ ತುಂಬ ತುಂಬ ಖುಷಿ ಕೊಟ್ಟಿದೆ. ಆ್ಯಂಡ್ ಕೋಇನ್ಸಿಡೆಂಟಲಿ ನಿಮ್ಮ ಫೇವ್ರೆಟ್ ವಾರಾನೇ ನಾವು ಇದನ್ನು ಮಾಡಿದ್ದೀವಿ ಅನ್ನೋದು. ಅಂದರೆ ನೀವು ಕೆಲಸಕ್ಕೆ ಸೇರಿದ್ದು ಗುರುವಾರ, ನಿಮ್ಮ ಮನೆ ಗೃಹ ಪ್ರವೇಶ ಮಾಡಿದ ಗುರುವಾರ, ಇವತ್ತಿಗೂ ನಿಮ್ಮ ಹತ್ರ ಯಾರಾದರೂ ಮಕ್ಕಳು ಪಾಠ ಕಲಿಯೋದಕ್ಕೆ ಬರಬೇಕು ಅಂದರೆ ನೀವು ಗುರುವಾರನೇ ಪ್ರಾರಂಭಿಸಿ ಅಂತೀರಾ. ಕಳೆದ ಗುರುವಾರ ನಾನು ನಿಮ್ಮ ಮನೆಗೆ ಬಂದೆ. ಬಂದು ನಿಮ್ಮನ್ನು ಭೇಟಿ ಮಾಡಿ, ಸರ್ ಹೀಗೆ ಒಂದು ಮಾತಾಡೋಣ ಪಾಡ್ಕಾಸ್ಟು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಯಾವಾಗ ಮಾಡೋಣ ಅಂತ ಹೇಳಿ ನೀವು ಕೇಳೋದಕ್ಕೂ ಮುಂಚೆ ಹೇಳಿದ್ರಿ ಅಬೌಟ್ ಈ ಗುರುವಾರದ ಲಿಂಕ್. ಸೊ ಐ ಥಾಟ್ ವೈ ನಾಟ್ ನೆಕ್ಸ್ಟ್ ಥರ್ಸ್ಡೇ ಅಂತ. ಸೊ ಹಿಯರ್ ವಿ ಆರ್. ಗುರುವಾರ ಸಾಕಷ್ಟು ಮಾತಾಡಿದ್ವಿ ಆ್ಯಂಡ್ ಹೋಪ್ಫುಲಿ ಈ ಎಪಿಸೋಡ್ನ ಕೂಡ ನಾನು ಗುರುವಾರನೇ ರಿಲೀಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಹ್ಯಾಪಿ. ಥ್ಯಾಂಕ್ ಯು BVN ಸರ್. BVN ಇಸ್ ನಾಟ್ ಅ ವರ್ಡ್, ಇಟ್ಸ್ ಅನ್ ಎಮೋಷನ್ ಫಾರ್ ಅ ಲಾಟ್ ಆಫ್ ಅಸ್. ಪ್ರಪಂಚದಾದ್ಯಂತ ಫ್ರಮ್ ಎವ್ರಿ ವಾಕ್ಸ್ ಆಫ್ ಲೈಫ್ ನಿಮ್ಮ ಸ್ಟೂಡೆಂಟ್ಸ್ ಇದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ನಿಮ್ಮಂಥ ಸಾಕಷ್ಟು ಅತ್ಯುತ್ತಮವಾದಂಥ ಗುರುಗಳನ್ನ ಪಡೆದಂಥ ಪ್ರತಿಯೊಬ್ಬೊಬ್ಬರು ಈ ಮೊಮೆಂಟಲ್ಲಿ ಅವರ ಗುರುಗಳನ್ನ ನೆನೆಸ್ಕೊಳ್ತಾ ಇದ್ದಾರೆ. ನಿಮ್ಮ ಶಿಷ್ಯಂದ್ರೆ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲರೂ ನೀವು ಪಾಠ ಮಾಡ್ತಾ ಇದ್ದಂಥ ವೈಖರಿ, ನಿಮ್ಮ ಪ್ಯಾಷನ್ ಆ್ಯಂಡ್ ಲವ್ ಫಾರ್ ಸ್ಪೋರ್ಟ್ಸ್ ಆ್ಯಂಡ್ ಸ್ಪೆಷಲಿ ಕ್ರಿಕೆಟ್ ಅದನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅಂತ. ಥ್ಯಾಂಕ್ ಯು ನಿಮ್ಮ ಮೆಮೊರೀಸ್ಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಆ್ಯಂಡ್ ಫಾರ್ ಯೋರ್ ಟೈಮ್ ಸರ್. ಒಂದು ಪುಟ್ಟ ಕಾಣಿಕೆ ನಿಮ್ಮ ಶಿಷ್ಯೆಯಿಂದ. ಇನ್ನೊಂದು ವಿಷಯವನ್ನು ಹೇಳ್ಬಿಡ್ತೀನಿ ಕೊನೆಯದಾಗಿ. ನಮ್ಮ ಮನೆಗೆ ಬಂದರೆ ನೀವು BVN ಅಂತಲೇ ಹಾಕಿದ್ದೀನಿ ಹೊರತು BV ನಾಗರಾಜ್ ಅಂತ ಹಾಕಿಲ್ಲ. ಹೌದು ಹೌದು ಹೌದು. ಯಾಕೆಂದರೆ ಆ BVN ಅಂತಕ್ಕಂಥದ್ದನ್ನು ಮಕ್ಕಳು ಕೊಟ್ಟಿರ್ತಕ್ಕಂಥದ್ದು. ಇವತ್ತಿಗೂ BVN ಅಂತಲೇ ಹಾಕಿದ್ದೀನಿ ಹೊರತು BV ನಾಗರಾಜ್ ಅಂತ ಹಾಕಿಲ್ಲ. ಹೌದು, BVN ಮನೆ. ಎಕ್ಸಾಕ್ಟ್ಲಿ ಸರ್. ದಟ್ ಈಸ್ ದೇರ್. ಆ್ಯಂಡ್ BVN ವಾಸ್ ಅ ಪಾರ್ಟ್ ಆಫ್ ವಾಯ್ಸ್ ಆಫ್ ಬೆಂಗಳೂರು ಅಂತ ನಾನು ಯಾವಾಗಲೂ ತುಂಬ ಖುಷಿಯಿಂದ ಹೇಳ್ಕೊತೀನಿ. ಆ್ಯಂಡ್ ಸೌಜನ್ಯ ವಾಸ್ ಅ ಪಾರ್ಟ್ ಆಫ್ BHSS ಅಂತ ಹೇಗೆ ನಾನು ಹೇಳ್ಕೊತೀನೋ ಅದೇ ರೀತಿ. ಸರ್ ಥ್ಯಾಂಕ್ ಯು. ಒಂದು ಚಿಕ್ಕ ಕಾಣಿಕೆ ಸಪ್ತಮ್ ತೈಲ ಕಡೆಯಿಂದ ನಿಮಗೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಫಾರ್ ದಿ ನೈಸ್ ಆಪರ್ಚುನಿಟಿ. ಇದು ಒಂದು ಸುಸಂದರ್ಭ. ಏನು ಹೇಳಲಿ, ಮೊದಲನೇದಾಗಿ ಸೌಜನ್ಯ ನನ್ನ ಸ್ಟೂಡೆಂಟು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ. ಯಾಕೆಂದರೆ ಇಂಥ ಒಂದು ಕಾರ್ಯಕ್ರಮ ನಡೆಸ್ಕೊಂಥ ಒಂದು ಶಕ್ತಿ ಇದೆಯಲ್ಲ, ಅದು ಒಂದು ಬಹಳ ಇಂಪಾರ್ಟೆಂಟ್ ಆಗಿದ್ದು. ಇದನ್ನು ನಾನು ಮೇಷ್ಟ್ರಾಗಿ ಮಕ್ಕಳ ಮುಂದೆ ನಿಂತಾಗ ಹೇಳ್ಕೊಳ್ತಕ್ಕಂಥ ಇದ್ದಿದ್ದು, ಏನ ಬಲ್ಲೆನೋ ನಾನು, ನೆರಸು ಜ್ಞಾನಮೂರ್ತಿ ನೀನು, ಮಕ್ಕಳ ಕೈಗೆ ತೋರಿಸ್ತೀನಿ ದೇವಾರ್ಚನೆ ಮಾಡ್ತಾ. ಅದು ಇಂಪಾರ್ಟೆಂಟು. ಮತ್ತೊಂದು, ನೀವು ಎಷ್ಟೆಷ್ಟಕ್ಕೆ ಏರುವುದು ಸಹ ಏರುವನು ರವಿ ಏರುವನು, ಬಾನೋಳು ಸಣ್ಣಗೆ ತೋರುವನು, ಏರಿದವನು ಸಣ್ಣವನಿರಲೇಬೇಕಲೆಂಬ ಮಾತನ್ನು ಸಾರುವನು. ಎಂತಹ ಒಳ್ಳೆ ಮಾತು. ಮೇಲಕ್ಕೆದು ವಿದ್ಯಕ್ಕೆ ವಿನಯವೇ ಭೂಷಣ. ಎಷ್ಟು ಮೇಲಕ್ಕೆ ಹೋದರೂ ಸಹ ದಯವಿಟ್ಟು ವಿನಯವಂತರಾಗಿ ಬಾಳಿ ಅಂತ ಎಲ್ರಿಗೂ ಹೇಳ್ತಾ ನಾನು ನಿಮ್ಮ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾಳ ಸಂತೋಷ. ಇಂಥ ಒಂದು ಒಳ್ಳೆಯ ಆಪರ್ಚುನಿಟಿ ಕೊಟ್ಟು ನನ್ನನ್ನು ಇಲ್ಲಿ ಕರೆಸಿ ಈ ವಯಸ್ಸಲ್ಲಿ ನಾನು ಈ ಮಾತುಗಳನ್ನ ಹೇಳೋಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೇನೆ.
ಥ್ಯಾಂಕ್ ಯು ವೆರಿ 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 ಮಚ್. ಥ್ಯಾಂಕ್ ಯು ಮೇಡಮ್. ನನ್ನ ಜೀವನದ ಅತ್ಯದ್ಭುತವಾದ 3 ವರ್ಷಗಳನ್ನ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಒನ್ಸ್ ಅಗೇನ್ ಮಚ್. ಥ್ಯಾಂಕ್ ಯು.